ಈಗ ಶುರು ಮಾಡೋಣ. ಒಬ್ಬೊಬ್ಬರಾಗ್ತಾ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಧ್ಯಾನ ಮಾಡೋಕ್ಕೆ ಬಂದಾಗಿನಿಂದ ನಿಮಗಾದಂಥ ಅನುಭವಗಳನ್ನ ಹೇಳಿ. ಇಲ್ಲಿ ನಾನು ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಧ್ಯಾನಿಗಳಿಗೆ ಮೊದಲನೇ ಒಂದು ಆದ್ಯತೆಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ನಂತರ ಎಲ್ಲ ಹಳಬರು ಕೂಡ ಪ್ರತಿ ತಿಂಗಳು ಇಲ್ಲಿ ಬರ್ತಾ ಇರುವಂತ ಎಲ್ಲ ಧ್ಯಾನಿಗಳು ಕೂಡ ಮಾತಾಡಬೇಕು. ಖಂಡಿತ. ಎಸ್ ಮೇಡಮ್, ನಾಗರತ್ನ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಇವಾಗ ಸದ್ಯ ಒಂದು 10-12 ದಿವಸ ಆಗಿದೆ ಈ ಧ್ಯಾನ ಶಿಬಿರಕ್ಕೆ ನಾನು ಪಾಲ್ಗೊಂಡು. ಇದರಲ್ಲಿ ನನಗೆ ತುಂಬಾ ಅನುಕೂಲತೆಗಳು ಜಾಸ್ತಿ ಆಗಿದೆ. ಬೆಳಗಿನ ಜಾವದಲ್ಲಿ ಪ್ರಾಣಾಯಾಮದಿಂದ ನಾನು ಶುರು ಮಾಡ್ತೇನೆ. ಯೋಗಾಭ್ಯಾಸ ಸ್ವಲ್ಪ ತಡ ಆಗ್ಬಿಡ್ತದೆ. ಆ ಧ್ಯಾನ ಅಂತೂ ಸೂಪರ್ ಆಗಿ ನನಗೆ ಮೈಂಡ್ ಎಲ್ಲ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಾಗಿದೆ. ನನಗೆ ಇವಾಗ ಏನು ಅಂತಂದ್ರೆ ಲಾಸ್ಟ್ ವೀಕು ಮರ್ಮ ಥೆರಪಿ ಅಟೆಂಡ್ ಮಾಡಿದೆ. ಡಾಕ್ಟರ್ ಯಾರು ರೂಪಾ ಮೇಡಮ್ ಅಂತ. ಅವಾಗಿಂದ ನನಗೆ ಬೆನ್ನೋವಿತ್ತು, ಒಂದು 20 ವರ್ಷದಿಂದ ಬೆನ್ನೋವಿತ್ತು. ಬೆನ್ನೋವು ತಕ್ಷಣ ಮಾಯ ಆಯ್ತು. ನೆಕ್ಸ್ಟ್ ಡೇ ಮಂಡಿಯಿಂದ ಕೆಳಗಡೆಗೆ ಶಿವರಿಂಗ್ ಶುರು ಆಯ್ತು. ಶಿವರಿಂಗ್ ಅದಕ್ಕೆ ಇಳ್ತಾ ಮೊಳಕಾಲ್ ಮಧ್ಯ ಪೇಯ್ನು ಶುರು ಆಯ್ತು. ನೆಕ್ಸ್ಟ್ ಡೇಗೆ ದಿನ ಅದು ಪ್ರಕ್ರಿಯೆ ಶುರುವಾಗ್ತಾ ಹೋಗ್ತಾನೆ ಇದೆ, ನಡೀತಾನೆ ಇದೆ. ನಿನ್ನೆ ಕಂಪ್ಲೀಟ್ ಬಾಡಿ ಪೂರ ಕ್ಲಿಯರ್ ಆಗೋಯ್ತು. ವಾಮಿಟ್ 3:30 ನನಗೆ ಶುರುವಾಗಿದ್ದಕ್ಕೆ ಯಾವುದೇ ಮಾತ್ರೆಗಳಿಲ್ಲ, ಯಾವುದೇ ಒಂದು ಏನಿಲ್ಲ. ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಬಾಡಿ ಪೂರ ಕ್ಲಿಯರ್ ಆಯ್ತು. ಸುಸ್ತು ಏನಿಲ್ಲ. ಆಮೇಲೆ ರೆಸ್ಟ್ ತಗೊಂಡೆ. ಈಗ ಏನಾಗಿದೆ, ಕಾಲು ಬೆರಳುಗಳ ಹತ್ರ ಅದು ಹೋಗ್ತಾ ಇದೆ. ಅದ್ ನನ್ನ ಅನುಭವ ಬರ್ತಾ ಇದೆ. ಬೆರಳುಗಳಿಗೆ ಇವಾಗ ಬೆರಳುಗಳು ಸ್ವಲ್ಪ ನೋವು, ಬೆಂಡಿದ್ದಂಗೆ ಜುಮ್ ಹಿಡಿತಾ ಇದೆ. ಇದೆಲ್ಲ ನನಗೆ ತುಂಬಾ ಅನುಕೂಲ ಆಗಿದೆ. ತುಂಬಾ ಥ್ಯಾಂಕ್ಸ್. ನನ್ಗೆ ಕರೆಸ್ಕೊಂಡಿದ್ದು ನನ್ನ ಡಾಕ್ಟರ್ ಯಶೋಧ, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದಿಲ್ಲ. ನನ್ನ ಹಿರಿಯ ಅಕ್ಕ ತಾಯಿ. ಸೋ ನೈಸ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ನಿಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದಕ್ಕೆ. ಮನೆಯಲ್ಲೇ ಪರಿವರ್ತನೆ ಆಗಿದೆ. ನಾವು ಸುಮಾರು ಒಂದು 8-10 ವರ್ಷನೇ ಐತೆ AMC ಪಾತ್ರೆ ಯೂಸ್ ಮಾಡೋದು, ಮತ್ತೆ ಗಾಣದ ಎಣ್ಣೆನೆ ಯೂಸ್ ಮಾಡೋದು. ಫುಡ್ ಅಲ್ಲೂ ಅಷ್ಟೇ, ಸಾತ್ವಿಕ ಫುಡ್. ಮತ್ತೆ ಆಲೋಚನೆಗಳು ತುಂಬಾ ಬರ್ತಾ ಇತ್ತು, ಆಲೋಚನೆಗಳು ಕಡಿಮೆ ಆಗ್ತಾ ಇದೆ. ಇದೆಲ್ಲ ಮನೆಯಲ್ಲಿ ನಡೀತಾ ಇದೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ, ಒಳ್ಳೆಯ ಮಾತುಗಳನ್ನ ಹೇಳಿದಿರಿ, ನಿಮ್ಮ ಒಳ್ಳೆಯ ಅನುಭವಗಳನ್ನ ಹಂಚ್ಕೊಂಡಿದ್ದೀರಿ. ಧನ್ಯವಾದ ಮೇಡಮ್ ನಿಮ್ಗೆ. ಓಕೆ, ನೆಕ್ಸ್ಟ್ ಯಾರು ಮಾತಾಡ್ತೀರಿ? ಮಲ್ಲಪ್ಪ ನಾಯಕ್ ಸರ್ ಮಾತಾಡಿ ಸರ್. ಹರ್ಷಿನಿ ಅವರಿದ್ದಾರೆ ಮುಂದೆ. ಓಕೆ, ಮಾತಾಡಿ ಸರ್. ಸರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇನ್ ಮಿಕ್ಕವರೆಲ್ಲ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್, ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅಲ್ಲಿ ಮೈಕ್ ಇರುತ್ತೆ ನೋಡಿ ಸರ್, ಅದನ್ನ ಒತ್ತಿ. ಗೊತ್ತಾಗ್ತಿಲ್ಲ ನಿಮಗೆ ಸರ್. ನೀವು ಸ್ಕ್ರೀನ್ ಟಚ್ ಮಾಡಿದ್ರೆ ಲೆಫ್ಟ್ ಸೈಡ್ ನಿಮಗೆ ಒಂದು ಮೈಕ್ ಕಾಣುತ್ತೆ ಸರ್, ಅದನ್ನ ಆನ್ ಮಾಡಿ. ಯಾರ್ದಾದ್ರೂ ಸಹಾಯ ತಗೋಬೋದಾ ನೀವಲ್ಲಿ? ಓಕೆ, ಹರ್ಷಿನಿ ಮೇಡಮ್ ಮಾತಾಡಿ, ನಂತರ ಮಲ್ಲಪ್ಪ ಅವರು ಮಾತಾಡಿ. ಮಾತಾಡ್ತೀನಿ ಮೇಡಮ್. ನೆಕ್ಸ್ಟ್ ನಾನು ಧ್ಯಾನ ಮಾಡ್ತಿದ್ದೀನಿ ಮೇಡಮ್. ಓಕೆ, ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮಾಡ್ತಿದ್ದೀನಿ ಮೇಡಮ್, ನನ್ಗೆ ಎಲ್ಲಾ ಅನುಭವ ಆಗ್ತಾ ಇದೆ. ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್, ನನ್ಗೆ ಎಲ್ಲಾ ರೀತಿನೂ ಒಳ್ಳೇದ್ ನಡೀತಾ ಇದೆ ಮೇಡಮ್. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಮಾಡ್ತಿದ್ದೀನಿ ಮೇಡಮ್. ಥ್ಯಾಂಕ್ಸ್. ಫ್ಯಾಂಟಾಸ್ಟಿಕ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಮತ್ತೆ ಯಾರು ಮಾತಾಡ್ತಿದ್ದೀರಿ? ಮತ್ತೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ನಂಗೆ ಕಾಣಿಸ್ತಾ ಇಲ್ಲ. ಮಾತಾಡದೆ ಮಾತಾಡಿ. ಓಕೆ, ಮಾತಾಡಿ ಮೇಡಮ್. ಮೇಡಮ್, ಎಲ್ಲಾ ಮಾಸ್ಟರ್ಗಳಿಗೂ ನಿಮ್ಗೂ ಎಲ್ಲಾರ್ಗು ಧನ್ಯವಾದಗಳು, ನಮಸ್ಕಾರಗಳು. ಮೇಡಮ್, ಏನಂದ್ರೆ ನಮ್ಗೆ ಗೊತ್ತಿತ್ತು ಮೇಡಮ್, ಆದ್ರೆ ಟೀಚರ್ ಇಲ್ದಲೆ ನಾವು ಸ್ಟೂಡೆಂಟ್ ಕ್ಲಾಸ್ನ ಕೂತ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ತಿದ್ರಿ ಮೇಡಮ್. ನಿಮ್ ಮಾರ್ಗದರ್ಶನಗೆ 1 by 1 ಬಂದ ಸ್ಟೆಪ್ ತರ ಮಾಡಿ ಈಗ ನಮಗೂ ತುಂಬಾ
ನನಗೆ 7-8 ಆಪರೇಷನ್ ಆಗಿತ್ತು ಮೇಡಮ್. ಹಿಂಗ್ ಬಗ್ಗಿ ನಮಸ್ಕಾರ ಮಾಡಕ್ಕೂ ಆಗ್ತಿರ್ಲಿಲ್ಲ ನನಗೆ. ಈಗ ಸ್ವಲ್ಪ ಬೆಟರ್ ಮ್ಯಾಮ್, ಆರಾಮಾಗಿದ್ದೀನಿ. ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದೀವಿ. ನಿಮ್ಮಂತರು ಇದ್ರಲ್ಲಿ ಮಾರ್ಗದರ್ಶನದಾಗೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್. BP ಟ್ಯಾಬ್ಲೆಟ್ಸ್ ತಗೊಂತಿದ್ದೆ, ಈಗ ಏನಿಲ್ಲ, ಫುಲ್ ಡೌನ್ ಆಗಿದೆ, ಆರಾಮಾಗಿದ್ವಿ ಮೇಡಮ್. ಶುಗರ್ ಇಲ್ಲ, ಚೆನ್ನಾಗಿದ್ದೀವಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಆಮೇಲೆ 4 ಗಂಟೆ ಆದ್ರೆ ಮೇಡಮ್ ನಿಮ್ ಫೇಸ್ಗಳು ನೋಡಕ್ಕೆ ನಮ್ಗೊಂದ್ ಖುಷಿ. ಅದೇ ಒಂದ್ ಎಂಟರ್ಟೈನ್ಮೆಂಟ್. ಇಷ್ಟೊತ್ ಕಾಲೇ ಟಿವಿ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿರ್ತಿದ್ವಿ. ಅದು ಆಮೇಲೆ ಮಕ್ಳಿಗೆ ಮೊಬೈಲ್ ಅಂತು ಮೇಡಮ್, ಈಗಿನ ನಮ್ ಸೊಸೆಯರು ಎಲ್ಲ ಆಲ್ರೌಂಡ್ ಪ್ಲೇಯರ್ಸ್. ಊಟ ಅಂದ್ರೆ ಮೊಬೈಲ್ ಅಂದ್ರೆ ಊಟ. ಅವ್ರು ಇಲ್ಲ ಅಂದ್ರೆ ಅವ್ರಿಗೆ ಹೋಗ್ಲಿ. ಈಗ ಹೊಡೆಯೋ ಪದ್ಧತಿ ಇಲ್ಲ ಮೇಡಮ್. ಮಕ್ಳಿಗೆ ನಾವು ಗದ್ರು ಕುಡ್ದು ಅಜ್ಜರಾದರು, ಬಿಡಿ ಆಂಟಿ ಯಾಕೆ ಹೊಡಿತೀರಾ ಅಂತಾರೆ. ಮುಂದೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ. ಇಲ್ಲ ನಾವ್ ಗದ್ರದ್ ಅವ್ರಿಗೆ ಜಾಸ್ತಿ ಆಗೋಗ್ಬಿಡುತ್ತೆ. ನಿಜ ನಿಜ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಮೊಬೈಲ್ ನಾಟಕ ಅಂತೂ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿರಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮ ವಿಡಿಯೋ ಆನ್ ಆಗಿಲ್ಲ ಮೇಡಮ್, ಎಲ್ಲರೂ ನೋಡ್ಲಿ ನಿಮ್ಮನ್ನು ಕೂಡ. ದಯವಿಟ್ಟು ವಿಡಿಯೋ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಖಂಡಿತ ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು ಮಾತಾಡ್ತಿದ್ದೀರಿ? ಸರ್ ಇವಾಗ ಆನ್ ಆಗಿದೆ. ಮಲ್ಲಪ್ಪ ಸರ್ ಮಾತಾಡಿ ಸರ್. ಮೇಡಮ್ ಆನ್ ಆಗಿದೆ. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳು ಮೇಡಮ್. ಕಾರ್ಯಕ್ರಮ ಅದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಮಾರ್ಚ್ ಏಪ್ರಿಲ್ ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೆ. ಆನಂತರದಲ್ಲಿ ಸ್ವಲ್ಪ ನನ್ನ ವೈಯಕ್ತಿಕ ಸಮಸ್ಯೆಗಳು, ಫ್ಯಾಮಿಲಿ ಇದರಿಂದ ನಾನು ಮಧ್ಯದಲ್ಲಿ ಬಹಳಷ್ಟು ದಿವಸ ನಾನು ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಪುನಃ ನಾನೀಗ 3 ದಿವಸದಿಂದ ಅಟೆಂಡ್ ಮಾಡ್ತಾ ಇದ್ದೀನಿ. ನಮ್ ಶ್ರೀಮತಿಯವರು ಆರಾಮಿರ್ಲಿಲ್ಲ, ಮಧ್ಯದಲ್ಲಿ ಏನೇನೋ ಸಮಸ್ಯೆಗಳು ಬಂದು ನಾನು ಬಿಟ್ಟಿದ್ದೆ. ಮತ್ತೆ ಈಗ ನಾನು 3 ದಿನದಿಂದ ಅಟೆಂಡ್ ಮಾಡ್ತಾ ಇದ್ದೀನಿ ಮೇಡಮ್. ವಿಶೇಷವಾಗಿ ಇವತ್ತೇನು ಒಂದು ಪ್ರಹಸನ ಆತು, ತುಂಬಾ ಚೆನ್ನಾಗ್ ಬಂತು ಮೇಡಮ್. ಅದು ಸೆಲ್ ಫೋನ್ ಒಂದು ಇದೇನಿತ್ತಲ್ಲ, ಬಹಳ ಅದ್ಭುತವಾಗಿ ಬಂತು. ನೀವಂತೂ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರಿ. ಸರ್ ಕೂಡ ಡಾಕ್ಟರ್ ಪಾತ್ರ ಮಾಡಿದವರು, ನೀವು ನಿಮ್ ತಾಯಿ ಪಾತ್ರ ಮಾಡಿದವರು, ಎಲ್ಲರೂ ಕೂಡ. ಆಮೇಲೆ ಲೆಕ್ಚರ್ ಸರ್ ಅದ್ಭುತವಾಗಿ ಅಭಿನಯಿಸಿದ್ರು ಮೇಡಮ್. ಧನ್ಯವಾದ ನಿಮ್ಗೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಡಿ. ಥ್ಯಾಂಕ್ ಯು ಸರ್. ಶೆಟ್ಟಿಗರ್ ಸರ್ ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ನಾವು ಯಾವ್ದೋ ವಾಟ್ಸಪ್ ಲಿಂಕ್ ಅಲ್ಲಿ ಮಹಾವತಾರ ಇದ್ರದ್ದು ಬಂದದ್ರಿಂದ ಲಿಂಕ್ ಓಪನ್ ಮಾಡಿ ವಾಟ್ಸಪ್ ಜಾಯ್ನ್ ಆದೆ. ಸೊ ನನಗೆ ಈಗ ಜಾಯ್ನ್ ಆದ್ದು ನನಗೆ ಭಾರಿ ಚೆನ್ನಾಗಿತ್ತು, ಒಳ್ಳೇದೇ ಆಯ್ತು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಈಗ 21 ದಿವಸದ ಈ ಕೋರ್ಸ್ ಅಲ್ಲಿ ನಾನು ಸಾಧಾರಣ ಒಂದು 10-15 ದಿವಸ ನಾನು ಅಟೆಂಡ್ ಆಗಿರ್ಬೋದು. ಏನೋ ನಾನಾ ಕಾರಣದಿಂದ ಕೆಲವೊಂದು ಇದಕ್ಕೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಧ್ಯಾನದೊಂದಿಗೆ ನಮಗೆ ಜ್ಞಾನನೂ ಸಿಗೀತು. ಧ್ಯಾನ ಮಾತ್ರವಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ವಿಷಯದ ಬಗ್ಗೆ ಬೇರೆಯವರು ಬಂದು ಮಾತಾಡಿದ್ದು ನಮಗೆ ಭಾರಿ ಚೆನ್ನಾಗಿ ಕಾಣ್ತು. ಅದು ಕೂಡ ನಮ್ಮ ಇವರು ಆಹಾರದ ಬಗ್ಗೆ ತುಂಬಾ ಮಾತಾಡಿದ್ರು, ಅವರು ಚೆನ್ನಾಗಿ ಮಾತಾಡಿದ್ರು. ಆ ಕ್ಲಾಸ್ ಅನ್ನು ಇನ್ನೊಮ್ಮೆ ಮಾಡ್ಬೇಕಂತ ನಾನು ಒಮ್ಮೆ ರಿಕ್ವೆಸ್ಟ್ ಮಾಡ್ಬೇಕಂತಿದ್ದೆ. ಅದು ಆಗ್ಲಿಲ್ಲ, ಟೈಮ್ ಮುಗೀತಲ್ಲ ಈಗ. ಅದೇ ಅಲ್ಲ, ಮತ್ತೆ ಮುಂದಿನ ತಿಂಗಳಲ್ಲಿ ಮತ್ತೊಂದು ನಮ್ಮ 21 ದಿನದ ಕಾರ್ಯಕ್ರಮ ಖಂಡಿತ ಇದೆ ಸರ್. ಖಂಡಿತವಾಗಿಯೂ ಬನ್ನಿ, ಅಟೆಂಡ್ ಮಾಡಿ. ಒಂದು ದಿನವೂ ತಪ್ಪಿಸ್ಬೇಡಿ. ಮುಂದಿನ ತಿಂಗಳ ಒಂದು ಕಾರ್ಯಕ್ರಮ ಹೆಂಗಿದೆ ಅಂದ್ರೆ ತುಂಬಾ ಅದ್ಭುತವಾದ ಒಂದು ವಿಷಯಗಳೊಂದಿಗೆ ಬರ್ತಾ ಇದೀವಿ. ಹಾಗಾಗಿ ಮುಂದಿನ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಲೋಕಗಳು ಕೂಡ ಇದೆ, 7 ಲೋಕಗಳು. ಯಾಕೆ ಹೋದ ತಿಂಗಳಲ್ಲಿ ನಾವು ಚಕ್ರಗಳ ಬಗ್ಗೆ ಮಾತಾಡಿದ್ವಿ. ಈ ತಿಂಗಳು ಎಲ್ಲ ಏನು ಶರೀರಗಳ ಬಗ್ಗೆ ಮಾತಾಡಿದ್ವಿ. ಮುಂದಿನ ತಿಂಗಳು 7 ಲೋಕಗಳು ಏನಿದೆ ಅದನ್ನ ಕೂಡ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಆತ್ಮಜ್ಞಾನ ಇರ್ಬೋದು, ಇವೆಲ್ಲ ಕರ್ಮ ಸಿದ್ಧಾಂತ ಇರ್ಬೋದು, ಇವುಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಖಂಡಿತ ಕಂಟಿನ್ಯೂ ಮಾಡಿ ಎಲ್ಲರೂ. ಹೇಳಿ ಸರ್. ಆಮೇಲೆ ಧ್ಯಾನದ ಬಗ್ಗೆ, ಧ್ಯಾನದಲ್ಲಿ ನಮ್ಗೆ ತುಂಬಾ ಒಳ್ಳೇದಾಯ್ತು. ನಾನು ಧ್ಯಾನ ಮಾಡುವಾಗ ನಾವು ದೇವರ ನಾಮ ಇದ್ರಲ್ಲಿ ಮಾಡ್ತಿದ್ವು ನಾವು. 1 ಮಾಲೆ 2 ಮಾಲೆ ಹೀಗೆ ಮಾಡ್ತಿದ್ವು. ಅದರಿಂದ ನನಗೆ ಅಷ್ಟೊಂದು ಉಪಯೋಗ ಕಾಣ್ಲಿಲ್ಲ. ಆದ್ರೆ ಈ ಧ್ಯಾನದಿಂದ ಈಗ ಖಾಲಿ ಧ್ಯಾನ, ಶ್ವಾಸವನ್ನು ಮಾತ್ರ ಗಮನ ಕೊಟ್ಟು ಧ್ಯಾನ ಮಾಡೋದ್ರಿಂದ ಅದರಿಂದ ತುಂಬಾ ಉಪಕಾರ ಆಯ್ತು. ಮನಃಶಾಂತಿ ಆಯ್ತು, ನಮ್ಮ ನೆಮ್ಮದಿ ಆಯ್ತು,
ಏನೋ ಒಂದು ಟೆನ್ಷನ್ ಅದು ಇದೆಲ್ಲ ಇತ್ತು. ಈಗ ಎಲ್ಲ ಭಾರಿ ಒಂದು ಕಾಮ್ ಆಗಿದ್ದೆ ನಾನು ಎಲ್ಲ ಕಡೆಯಲ್ಲಿ. ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರು ಅದನ್ನು ಭಾರಿ ಒಂದು ಕಾಮ್ ಆಗಿ ಅದನ್ನು ಶಾಂತ ರೀತಿಯಲ್ಲಿ ಪರಿಹರಿಸುವಂತದ್ದು ಒಂದು ಇದು ಬಂದಿದೆ. ಅದಕ್ಕೆ ಈಗ ನಾನು ದಿನ ಮಾಡ್ತಾ ಇದ್ದೇನೆ. ಬೆಳಿಗ್ಗೆನೂ ಮಾಡ್ತೇನೆ, ಸಂಜೆನೂ ಮಾಡ್ತಾ ಇದ್ದೇನೆ. ಸಂಜೆ ಈಗ ನಿಮ್ಮ ಕ್ಲಾಸಿನಲ್ಲಿ ಮಾಡ್ತಾ ಇದ್ದೇನೆ, ಬೆಳಿಗ್ಗೆ ಮಾಡ್ತಾ ಇದ್ದೇನೆ ನಾನು ಧ್ಯಾನ. ದೇವ ನಮ್ಮ ಯೂಶುವಲಿ ಪೂಜಾ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಸ್ವಲ್ಪ ಧ್ಯಾನಕ್ಕೆ ಕೂತ್ಕೊಡ್ತೇನೆ. ಅದೇ ಆಮೇಲೆ ಆಮೇಲೆ ಮುದ್ರೆ ಬಗ್ಗೆ ಸುಮಾರು ತಿಳ್ಕೊಂಡೆ. ಡಾಕ್ಟರ್ ಜಿ ಅವರು ಚೆನ್ನಾಗಿ ಹೇಳಿಕೊಟ್ರು ಮುದ್ರೆ ಸುಮಾರು ಮುದ್ರೆಯನ್ನು ಹೇಳಿಕೊಟ್ರು. ಅದ್ರಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಸೆಷನ್ ನಲ್ಲಿ ಕೂಡ ಅದನ್ನ ಹೇಳಿಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಖಂಡಿತ ಸರ್, ಖಂಡಿತ ಖಂಡಿತ. ಎಲ್ಲ ಆತ್ಮ ಟೀಚರ್ಸ್ನವರಿಗೆ ಎಲ್ಲ ನನ್ನ ಪ್ರಣಾಮಗಳು. ಥ್ಯಾಂಕ್ಸ್ ನಿಮಗೆ, ಧನ್ಯವಾದಗಳು. ಧನ್ಯವಾದ ಸರ್, ತುಂಬಾ ಹೃದಯದ ಧನ್ಯವಾದ ಸರ್ ನಿಮ್ಗೆ. ಮತ್ತೆ ಆತ್ಮ ಬಂಧುಗಳೇ, ಯಾರು ಮಾತಾಡ್ತೀರಿ? ಮಾತಾಡದೆ ಇರೋರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡುವಂತವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶಿವಕುಮಾರ್ ಸರ್, ನೀವು ಮಾತಾಡಿ ಸರ್. ಅನು ಮೇಡಮ್, ಅನು ಅನ್ನೋರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಯಾರು? ಅನು ಕೃಷ್ಣಯ್ಯ. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ಈಗಾಗ್ಲೇ ಸುಮಾರು 1 ತಿಂಗಳಿಂದಾನು ಧ್ಯಾನ ಮಾಡ್ತಾ ಇದ್ದೀನಿ. ಅಂದ್ರೆ ಇದ್ ಮುಂಚೆನೂ ಮಾಡ್ತಿದ್ದೆ. ಇಲ್ಲಿ ತನಕ ನನಗೆ ಶೂನ್ಯ ಸ್ಥಿತಿಗೆ ಅಂತ ನಾನು ತಲುಪಿದ್ದೇ ಇಲ್ಲ. ಅವೇರ್ನೆಸ್ ಅಲ್ಲೇ ಇರ್ತೀನಿ. ನನ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ನನ್ಗೆ ಆಗ್ತಾ ಇದೆಯಾ ಇಲ್ವಾ ಧ್ಯಾನ ನನಗೆ ಅಂತ. ಖಂಡಿತ ಖಂಡಿತ ಆಗ್ತಾ ಇದೆ ಮೇಡಮ್. ನೀವು ಅಲ್ಲಿ ಕೂತಾಗ ನಿಮ್ಗೆ ಸಾಕಷ್ಟು ಯೋಚನೆಗಳು ಬರ್ತಾ ಇದೆ ಅಲ್ವಾ? ಹೌದು. ಒಂದಷ್ಟು ಹೊತ್ತು ನಿಮ್ಗೆ ಏನು ಇಲ್ಲ ಅಂತ ಅನಿಸ್ತಿದೆಯಲ್ವಾ? ಆತರ ಅನ್ಸಿಲ್ಲ. ನನ್ಗೆ ನನ್ನ ಆಸೆ ಏನಂದ್ರೆ ಮರಿಬೇಕು, ಎಲ್ಲ ಮರ್ತು ಧ್ಯಾನ ಮಾಡ್ಬೇಕು ನನಗೆ. ಆತರ ಅನ್ಸುತ್ತೆ. ನನ್ಗೆ ಅದ್ ಸಾಧ್ಯನಾ ಅಂತ ಆಗ್ತಾ ಇಲ್ಲ. ಖಂಡಿತ ಖಂಡಿತ ಸಾಧ್ಯ ಆಗತ್ತೆ ಮೇಡಮ್, ಪ್ರತಿಯೊಬ್ಬರಿಗೂ ಸಾಧ್ಯ ಆಗತ್ತೆ. ಇಲ್ಲಿ ಏನಂದ್ರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಮಾಡ್ಬೇಕಾಗತ್ತೆ. ನಮ್ಮ ವಯಸ್ಸು ಇವಾಗ 40 ವರ್ಷ ಅಂತಿದ್ರೆ 40ರಿಂದ 45 ನಿಮಿಷಗಳ ಕಾಲ ನೀವು ಧ್ಯಾನ ಮಾಡ್ಬೇಕಾಗತ್ತೆ. ಅಥವಾ ಇವಾಗ 60 ವರ್ಷ ವಯಸ್ಸು ಅಂತಿರೋರು 60 ವರ್ಷಕ್ಕಿಂತ ಒಂದು 10 ನಿಮಿಷ ಸೇರಿಸ್ಕೊಳ್ಳಿ. 60 ನಿಮಿಷ. ನಮ್ಮ ಪತ್ರಿಜಿಗಳು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಹೊತ್ತು ನಾವು ಧ್ಯಾನ ಮಾಡ್ಬೇಕು ಅಂತ. ಅಥವಾ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಗಂಟೆ ಅಥವಾ 2 ಗಂಟೆಗಳ ಕಾಲ ಧ್ಯಾನ ಮಾಡೋದ್ರಿಂದ ಇನ್ನು ಹೆಚ್ಚು ಸಾಧನೆ ಮಾಡ್ಬೋದು. ನೀವು ಹೇಳ್ತಿದ್ದೀರಿ ಶೂನ್ಯ ಸ್ಥಿತಿಗೆ ನಾನು ತಲುಪ್ತಿಲ್ಲ ಅಂತ. ಮೇಡಮ್, ನಮ್ಗೆ ಗೊತ್ತಾಗ್ಲೇಬೇಕು ಅಂತ ಏನಿಲ್ಲ. ನೀವು ಕಂಟಿನ್ಯೂಸ್ ಆಗಿ, ಅಂದ್ರೆ ಅದರಲ್ಲಿ ಸತತವಾದ ಒಂದು ಸಾಧನೆಯಿಂದ ಖಂಡಿತ ಶೂನ್ಯ ಸ್ಥಿತಿ ತಲುಪ್ತೀರಿ. ಸೊ ಇದ್ರ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ತಾ ಅದರ ಯೋಚನೆಯತ್ತ ನೀವು ಗಮನ ಹರಿಸಿದಾಗ ಖಂಡಿತವಾಗಿಯೂ ನೀವು ಶೂನ್ಯ ಸ್ಥಿತಿಗೆ ತಲುಪ್ತೀರಿ. ಆದ್ರೆ ಅದಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು ಮೇಡಮ್. ನೀವು ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಿ? ಮೇಡಮ್, ನಾನು ಆಕ್ಚುಲಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ಅಂದ್ರೆ ನನ್ಗೀಗ 65 ವರ್ಷ. ನಾನು 1 ಅವರ್ ಮಾಡ್ತಾ ಇದ್ದೆ. ಬೆಳಗ್ಗೆ 1 ಅವರ್, ಮತ್ತೆ ಮಧ್ಯಾಹ್ನದಲ್ಲಿ ಒಂದು 20 ಮಿನಿಟ್ಸ್ ಆ ತರದ್ದೆಲ್ಲ ಮಾಡ್ತೀನಿ, ಪವರ್ ಮೆಡಿಟೇಷನ್. ಮತ್ತೆ ನಿಮ್ಮ ಚಾನಲ್ ಬಂದಾಗ ಅರ್ಧ ಗಂಟೆ ಆ ತರದ್ ಮಾಡ್ತೀನಿ. ಕಂಟಿನ್ಯೂಟಿ ನನಗ್ ಮಾಡಕ್ ಆಗ್ತಿಲ್ಲ, ಕಾಲ್ ಕುತ್ಕೊಳಕ್ ಆಗಲ್ಲ. ತೊಂದ್ರೆ ಇಲ್ಲ. ನೀವು ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಈಗ ಆಲ್ರೆಡಿ 1 ಗಂಟೆ 20 ನಿಮಿಷ ನೀವು ಮಾಡ್ತಿದ್ದೀರಿ ಅನ್ನೋದಾದ್ರೆ ನೀವು 2 ಗಂಟೆ ಮಾಡ್ಬೇಕು ಅಂತ ನೀವು ಶಪಥ ಮಾಡ್ಕೊಳ್ಳಿ. ನಿಮಗೆ ನೀವು ಶಪಥ ಮಾಡ್ಕೊಳ್ಳಿ. ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ಒಳಗಾಗಿ ಒಟ್ಟಲ್ಲಿ 2 ಅವರ್ಸ್ ಆಗ್ಬೇಕು. ಮಾಡ್ತಾ ಬನ್ನಿ ಮೇಡಮ್. 41 ಗಂಟೆ ಮಾಡಿದ್ರು 2 ಅವರ್ಸ್ ಆಗ್ಬೋದಾ ಮೇಡಮ್? ಏನು ಸಮಸ್ಯೆ ಇಲ್ಲ. ನೀವು 40 ದಿನ ಕಂಟಿನ್ಯೂಸ್ ಆಗಿ ಮಾಡಿ, ಬಿಡಬೇಡಿ. ಆದ್ರೆ 1 ರಿಂದ 1.5 ಗಂಟೆ ಟೈಮು ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಂತರ ಅಭ್ಯಾಸ ಆಗ್ತಾ ಹೋಗುತ್ತೆ. 2 ಗಂಟೆಗಳ ಕಾಲ ಒಂದೇ ಕಡೆ ಕೂತ್ಕೊಂಡು ಮಾಡುವಂತ ಒಂದು ಶಕ್ತಿ ನಮಗ್ ಬರುತ್ತೆ. ಖಂಡಿತ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಮತ್ತೆ ಯಾರು ಮಾತಾಡ್ತೀರಿ? ಬೇರೆ ಬಟ್ ಯಾರು ನಿಮ್ಮ ಕಲೆಯನ್ನ ಪ್ರದರ್ಶಿಸುವಂತ ಒಂದು ಸಾಹಸ ಅಂತ ಹೇಳ್ಬೋದು, ಅಥವಾ ಅದರ ಒಂದು ಪ್ರಯತ್ನ ನೀವು ಯಾರು ಮಾಡ್ತಾ ಇಲ್ಲ. ಬಸವರಾಜ್ ಸರ್ ಮಾತಾಡ್ತಿದ್ದಾರೆ. ಸರ್ ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲ ಆತ್ಮ ಬಂಧುಗಳು ನಮಸ್ಕಾರ. ನಾನೊಂದು 3 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್. ಆದ್ರೆ ಈ ಧ್ಯಾನ ಬರೀ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ ಮೇಡಮ್. ಯೋಚನೆಗಳು ಶೂನ್ಯ ಸ್ಥಿತಿಯಲ್ಲಿ ಬರ್ತಾ ಇಲ್ಲ, ಯೋಚನೆಗಳು ಕಡಿಮೆ ಆಗ್ತಾ ಇಲ್ಲ, ಯೋಚನೆಗಳು ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೇನ್ ತಲೆ ಕೆಡ್ಸ್ಕೊಬೇಡಿ ಸರ್. ಯೋಚನೆ ಅದ್ರ ಪಾಡಾಗ ಅದ್ ಬರ್ತಿರ್ಲಿ. ನೀವು ಉಸಿರಿನ ಕಡೆ ಗಮನ ಕೊಡೋದಕ್ಕೆ ಅಭ್ಯಾಸ ಮಾಡಿ ಅಷ್ಟೇ ಅಲ್ಲ. ನಿಜ ಇದು ತುಂಬಾ ಕಷ್ಟ ಇದೆ ಸರ್.
ನನ್ನ ಅನುಭವದ ಪ್ರಕಾರ ಹೇಳ್ಬೇಕು ಅಂದ್ರೆ ನನಗೂ ಹಿಂಗೆ ಆಗ್ತಿತ್ತು. 1 ಅವರ್ 1.5 ಗಂಟೆ ಹಿಂಗೆ ಕೂತ್ಕೊಳ್ತಾ ಇದ್ದೆ ಸರ್. ಆದರೆ ನನಗೆ ಸುಮಾರು ಒಂದು 40 ನಿಮಿಷಗಳ ಕಾಲ ಬರೀ ನನಗೆ ಯೋಚನೆಗಳೇ ಬರ್ತಾ ಇತ್ತು. ಸೊ 40 ನಿಮಿಷ ಅಂದ್ರೆ ಅದು ತುಂಬಾ ಜಾಸ್ತಿನೇ ಅಲ್ವಾ? ಆದ್ರೆ ಕಡೆಗೆ ಒಂದು 10ರಿಂದ ಒಂದು 12 ನಿಮಿಷಗಳ ಕಾಲ ನಾನು ಶೂನ್ಯ ಸ್ಥಿತಿಗೆ ಹೋಗ್ತಾ ಇದ್ದೆ. ಆದ್ರೆ ಅದಷ್ಟೇ ಸಾಕು, ನಾವು ಇಡೀ ದಿನ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಸರ್. ಸೊ ಅದು ಪ್ರಯತ್ನ ಪಡಿ ಸರ್, ಖಂಡಿತ ಆಗತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಉಸಿರನ್ನೇ ಗಮನಿಸ್ಬೇಕು ಸರ್. ಇಲ್ಲಿ ಪತ್ರಿಜಿಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ ಉಸಿರನ್ನ ಗಮನಿಸಿ, ಉಸಿರಿನ ಕಡೆ ಗಮನ ಕೊಡಿ ಅಂದ್ರೆ ಉಸಿರನ್ನ ಮಾತ್ರ ಗಮನಿಸಿ ಅಂತ ಅಲ್ಲ. ಉಸಿರನ್ನ ಗಮನಿಸ್ತಾ ಅದ್ ನಮ್ಗೆ ಏನಾಗತ್ತೆ ಅಂದ್ರೆ ಆ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಶೂನ್ಯ ಸ್ಥಿತಿಗೆ ನೀವು ಹೋದ್ಮೇಲೆ ನಿಮಗೆ ಏನೂ ಗೊತ್ತಾಗಲ್ಲ ಸರ್. ಏನು ಮಾಡ್ತಿದ್ದೀರಿ ನೀವು, ಉಸಿರನ್ನ ಗಮನಿಸ್ತಿದ್ದೀರಾ ಅಥವಾ ಬೇರೆ ಯೋಚನೆ ಏನೂ ನಿಮ್ಗೆ ಗೊತ್ತಾಗಲ್ಲ. ಕಂಪ್ಲೀಟ್ಲಿ ಶೂನ್ಯವಾಗಿರುತ್ತೆ, ನಿಮಗೆ ಏನೂ ಅರ್ಥ ಆಗಲ್ಲ. ಆ ಸ್ಥಿತಿಗೆ ತಲುಪೋದಿಕ್ಕೆ ನೀವು ಪ್ರಯತ್ನ ಪಡ್ಬೇಕು ಸರ್. ಅಂದ್ರೆ ಸತತ ಅಭ್ಯಾಸ ಬರ್ಬೇಕು. ಅಂದ್ರೆ ನೀವೇನ್ ಮಾಡ್ತಿದ್ದೀರಿ, ತುಂಬಾ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇಲ್ಲೊಂದು ಗಾಜಿನ ಒಂದು ಇದು ಇರ್ಬೋದು. ಈ ಕಡೆಯಿಂದ ಸೂಜಿ ಬರ್ತಿದೆ, ಈ ಕಡೆಯಿಂದ ಬರ್ತಿದೆ, ಈ ಕಡೆಯಿಂದ ಬರ್ತಿದೆ, ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ. ಆದ್ರೆ ಏನಾಗುತ್ತೆ, ಅಯ್ಯೋ ಇಲ್ಲಿ ಚುಚ್ತಾ ಇದ್ಯಾ, ಅಯ್ಯೋ ಇಲ್ಲಿ ಚುಚ್ತಿದ್ಯಾ, ಅದ್ರ ಕಡೆ ಗಮನ ಕೊಡ್ತಾ ಇದೀವಿ ನಾವು. ನಾನು ಏನ್ ಮಾಡ್ಬೇಕು, ನನ್ನ ಒಂದು ಉಸಿರಿನ ಕಡೆ ನಾನು ಗಮನ ಕೊಡೋದ್ರಿಂದ ಅವಾಗ ಇವ್ಯಾವುದು ಗೊತ್ತಾಗಲ್ಲ ಸರ್ ನನಗೆ. ಇಲ್ಲಿ ಬಂದು ಚುಚ್ಚುತ್ತಿರುವಂತ ಬಾಣಗಳಿರ್ಬೋದು, ಸೂಜಿಗಳಿರ್ಬೋದು, ಏನು ಗೊತ್ತಾಗೋದಿಲ್ಲ. ಸೊ ಆ ಸ್ಥಿತಿಗೆ ತಲುಪೋದಿಕ್ಕೆ ನಾವು ಕಂಪ್ಲೀಟ್ಲಿ ಕಾನ್ಸಂಟ್ರೇಷನ್ ಬೇಕು, ಏಕಾಗ್ರತೆ ಅನ್ನೋದು ಬೇಕು. ಪ್ರಯತ್ನ ಪಡಿ ಸರ್, ಖಂಡಿತ ಆಗತ್ತೆ. ಮುಂದೊಂದು ದಿನ ನೀವೇ ಈ ಒಂದು ಚಾನೆಲ್ಗೆ ಬಂದು ನೀವು ಹೇಳ್ತೀರಾ, ಇಲ್ಲ ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಯೋಚನೆಗಳು ಬರ್ತಿದೆ, ಇನ್ನು ಕಂಪ್ಲೀಟ್ಲಿ 1 ಅವರ್ 2 ಅವರ್ಸ್ ಕೂತಿರ್ತೀನಿ ನಾನು ಹಾಗೆ ಅಂತ ನೀವು ಹೇಳೋದನ್ನ ನಾವೆಲ್ಲ ಕಾಯ್ತಾ ಇರ್ತೀವಿ ಸರ್. ಧನ್ಯವಾದ ಸರ್ ನಿಮ್ಮ ಅನುಭವ. ಧನ್ಯವಾದ ಮೇಡಮ್. ಗುರು ನಾಟಕ ಮಾಡಿದ್ರಲ್ಲ ಮೇಡಮ್, ತುಂಬಾ ಈ ಸಮಾಜಕ್ಕೆ ಇಂತ ನಾಟಕ ಬೇಕಾಗಿತ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲ ನಿಮ್ಮ ಸಹ ನಟ ನಟಿಯರಿಗೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಓಕೆ ಮಾಲಿನಿ ಮೇಡಮ್. ಓಕೆ ಮಾಲಿನಿ ಮೇಡಮ್, ನಾನು ಹಾಡು ಹೇಳ್ತಾ ಇದ್ದೀನಿ ಕನ್ನಡಾಂಬೆ ಬಗ್ಗೆ. 1 ನಿಮಿಷ ವೈದೇಹಿಯವರೇ, ಒಂದೇ ಸೆಕೆಂಡ್. ನೀಲಮ್ಮ ಅವರು ಯಾರು? ಯಶೋಧ ಅವರೇ ಮಾತಾಡಿದ್ದು? ನಾಗರತ್ನ ಅವರಲ್ಲ? ನಾಗರತ್ನಮ್ಮ BR ಅಂತ ಆಯ್ತು. ಮಾತಾಡಿ ಮೇಡಮ್. ವೈದೇಹಿಯವರೇ ಒಂದೇ ಸೆಕೆಂಡ್ ಕ್ಷಮಿಸಿ. ಹೊಸದಾಗಿ ಬಂದಿರುವಂತ ಎಲ್ಲ ಅವರ ಅನುಭವ ಹಂಚ್ಕೊಳ್ಳಿ. ನಾಗರತ್ನಮ್ಮ ಮೇಡಮ್ ಮಾತಾಡಿ, ನಿಮ್ಮ ವಿಡಿಯೋ ಆನ್ ಮಾಡಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅದೇ ನಾನು ಈ ಕೇಳ್ಬೇಕಾಗಿದ್ದ ಕ್ವಶನ್ಸ್ ಎಲ್ಲ ಎಲ್ರು ನನಗಿಂತ ಮೊದ್ಲೇ ಮಾತಾಡಿದಾರಲ್ಲ ಕೇಳಿದ್ದಾರೆ. ಅದೇ ಧ್ಯಾನ ಕೂತ್ಕೊಂಡಾಗ ನನಗೆ ಸ್ವಲ್ಪ ಸಯಾಟಿಕ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಎಡಗಾಲ್ ನೋವಾಗಿದ್ದಾಗಿಂದ ನನಗೆ ಚಕ್ಕ ಬಟ್ಟೆ ಹಾಕೊಂಡು ಕೂತ್ಕೊಳ್ಳಕ್ಕೆ ಧ್ಯಾನಕ್ಕೆ ಆಗ್ತಾ ಇಲ್ಲ. ಓಕೆ, ಹೇಳ ನಾನು ಪ್ಲೀಸ್. ಡಾಕ್ಟರ್ ಯಶೋಧ ಅವರು ಹೇಳ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಈಗ ಆನಾಪಾನ ಸತಿ ಧ್ಯಾನ ಪತ್ರಿಜಿ ಸರ್ ಹೇಳಿರೋ ಪ್ರಕಾರ ಕೆಳಗಡೆ ಕುತ್ಕೊಳಕ್ಕಾಗಿಲ್ಲ ಅಂದ್ರೆ ಚೇರಲ್ಲಿ ಕುತ್ಕೋಬೇಕು. ನಾವು ಸಾಮಾನ್ಯವಾಗಿ ಬೆನ್ನು ನೇರ ಮಾಡಿ ಅಂತೀವಿ, ಆದ್ರೆ ಬೆನ್ನು ನೇರನೇ ಇರ್ಬೇಕು ಅಂತ ಇಲ್ಲ. ಈ ಭುಜ ಬಗ್ಗುತ್ತೆ ಅಂದ್ರೆ ನಿಮ್ಗೆ ಯಾವುದು ನಿಮ್ಮ ದೇಹಕ್ಕೆ ಸುಖ ಅಂತ ಅನ್ಸುತ್ತೋ ಆ ರೀತಿ ಕುತ್ಕೊಳ್ಬಹುದು. ಆದ್ರೆ ಕಾಲ್ ಕ್ರಾಸ್ ಆಗಿರ್ಬೇಕು, ಕೈಗಳು ಬೆರಳುಗಳು ಕ್ರಾಸ್ ಆಗಿರ್ಬೇಕು, ಕಣ್ಣುಗಳು ಮುಚ್ಚಿರ್ಬೇಕು. ಕಾಲ್ಗಳು ಕ್ರಾಸ್ ಆಗಿರ್ಬೇಕು ಅಂದ್ರೆ ಅಲ್ಲಿ 20% ಎನರ್ಜಿ ಹೋಗುತ್ತೆ ಬೆರಳುಗಳ ಮೂಲಕ. ಕೈಗಳ ಬೆರಳುಗಳ ಮೂಲಕ 20% ಎನರ್ಜಿ, ನಮ್ಮ ಪ್ರಾಣಶಕ್ತಿ ವ್ಯರ್ಥ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೂ ಕಣ್ಣುಗಳಲ್ಲಿ 80% ರಷ್ಟು ನಮ್ಮ ಎನರ್ಜಿ ದೇಹದಿಂದ ಆಚೆ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಧ್ಯಾನ ಮಾಡುವಾಗ ಕಾಲ್ ಮಡ್ಚಿರ್ಬೇಕು, ಕೈಗಳು ಕೂಡಿರ್ಬೇಕು, ಕಣ್ಣುಗಳು ಮುಚ್ಚಿರ್ಬೇಕು. ಇಷ್ಟೇ ಹೊರತು ಕೆಳಗಡೆ ಕುತ್ಕೊಳ್ಲಿಕ್ಕಾಗಿಲ್ಲ ಅಂತಂದ್ರೆ ಚೇರಲ್ಲಿ ಕುತ್ಕೊಳ್ಬಹುದು. ಅದ್ರಿಂದ ಏನೂ ಅಭ್ಯಂತರ ಇಲ್ಲ. ಅದಕ್ಕೆ ನಮ್ಮ ಮಗಳು ಒಬ್ಳು ನ್ಯಾಚುರೋಪತಿ, ಮೊಮ್ಮಗಳು ನ್ಯಾಚುರೋಪತಿ ಗೊತ್ತಾಗಲ್ಲ. ನೀನು ಮಲ್ಕೊಂಡೇನೆ ಸುಮ್ನೆ ಇದ್ ಮಾಡ್ಕೊಂಡು ಯಾವ್ದಾದ್ರು ಮುದ್ರೆಗಳು ಹಾಕೊಂಡು ನೀನು ರೆಸ್ಟ್ ತಗೋ. ತುಂಬಾ ಬೆಡ್ ರಿಡನ್ ಆಗಿರೋಂಥವ್ರಿಗೂ ಕೂಡ ಈ ಧ್ಯಾನ ಸುಲಭ ರೀತಿಯ ಧ್ಯಾನದಲ್ಲಿ 100 ತರ ಧ್ಯಾನಗಳಿದೆ. ಆದ್ರೆ ಪತ್ರಿಜಿ ಅವರು ಇನ್ವೆಂಟ್ ಮಾಡಿ ಆನಾಪಾನ ಸತಿ ಧ್ಯಾನನ ಸಿಂಪ್ಲಿಫೈ ಮಾಡಿ ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಮಾಡಬಹುದಾದಂತ ಧ್ಯಾನ. ಈವನ್ 2 ವರ್ಷದ ಮಕ್ಕಳು ಕೂಡ ಕುತ್ಕೊಂಡು ಹೇಳ್ಕೊಟ್ರೆ ಮಾಡಬಹುದಾದಂತ ಧ್ಯಾನ. ಬೆಡ್ ರಿಡನ್ ಇದ್ದಂತವ್ರು ಕಾಲ್ ಕ್ರಾಸ್ ಮಾಡಿ ಮಾಡಬಹುದು. ಮೇಡಮ್, ಇವಾಗ ನಿಮ್ಮ ಸಮಸ್ಯೆ ಏನಾಗ್ತಿದೆ? ನೀವು ಕೆಳಗಡೆ ಕೂತ್ಕೊಳಕ್ ಆಗ್ತಿಲ್ವಾ ಅಥವಾ ಮೇಲ್ ಕೂತ್ಕೊಳಕ್ ಆಗ್ತಿಲ್ವಾ? ಅದೊಂಚೂರು ಹೇಳ್ತೀರಾ? ಅವಾಗ ನಿಮ್ಗೆ ಸರಿಯಾದ ರೀತಿಯ ಒಂದು ಇದು ಸಿಗತ್ತೆ ಪರಿಹಾರ.
ದಿವಾನ್ ಕಾಟ ಅಥವಾ ಮನ್ಸಿನ ಮೇಲೆ ಮಲ್ಕೋತೀನಲ್ಲ, ಮಲ್ಕೊಂಡಿದ್ದಾಗ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ನಿತ್ಯ ಕ್ರಮಗಳನ್ನ ಮುಗಿಸ್ಕೊಬಂದು ಕೂತ್ಕೋತೀನಿ, ಮುಖ ತೊಳೆದು ಬಂದ. ಅದೇ ನಾವು ಫಸ್ಟ್ ಬೆಳಗ್ಗೆ ಕೂತ್ಕೊಂಡು ಇದ್ ಮಾಡ್ಬೇಕಾದ್ರೆ ನಿದ್ದೆಯಿಂದ ಎದ್ದಿರ್ತೀವಿ, ನಿದ್ದೆನಕ್ಕೂ ಬರಲ್ಲ. ನಾನು ಸಾಮಾನ್ಯ 3 ಗಂಟೆ ಒಳಗಡೆ ಒಂದ್ಸರಿ ಎಚ್ಚರ ಆಗುತ್ತೆ. ಬಟ್ ಅದೇ ನಾನು ಕೂತ್ಕೊಳ್ಳಕ್ಕೆ ಸ್ಟ್ರೈಟ್ ಆಗ್ತಲ್ಲ. ಸ್ಟ್ರೈಟ್ ಕೂತ್ಕೊಂಡ್ರೆ ಮಾತ್ರ ಅದನ್ನೇ ಇವತ್ತು ಬೆಳಗ್ಗೆ ಚಕ್ರ ಧ್ಯಾನ ಎಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ಮಾಡಿಸ್ತಾ ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ. ಅದ್ರ ಬಗ್ಗೆ ಎಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ಮೈಂಡ್ ನನಗೆ ಸ್ಪಂದಿಸ್ತಾ ಇಲ್ಲ. ಮತ್ತೆ ತುಂಬಾ ತಲೆಯಲ್ಲಿ ತುಂಬಾ ಏನೇನೋ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ. ಕಣ್ಣು ಮುಂದೆ ಯಾವ್ದೋ ಪಿಕ್ಚರ್ ನೋಡೋ ತರ ನಾವು 5 ನಿಮಿಷ ಎಷ್ಟು ಅದು ಮಾಸ್ಟರ್ ರಂಗನಾಥ್ ಹೇಳ್ತಾರಲ್ಲ, ಅದು ತರದಾಗ್ತಾ ಇರ್ತೀನಿ. ಮತ್ತೆ ಅದು ಹಂಗೆ ಬಂದು ಕುತ್ಕೋತಾ ಇರುತ್ತೆ. ಈಗ ಒಂದು ಅದನ್ನು ಬಂದು ಓಕೆ ಮೇಡಮ್, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇವಾಗ ನೀವು ಇದ್ರಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಹಿಂಗ್ ಕೂತ್ಕೊಳ್ಳಕ್ ಸಾಧ್ಯವಾಗತ್ತಲ್ವಾ ನಿಮಗೆ? ಚೇರ್ ಮೇಲೆ ಕೂತ್ಕೋತೀನಿ ಮೇಡಮ್. ಚೇರ್ ಮೇಲೆ ಅದೇ ಹಿಂದ್ಗಡೆ ಚೇರ್ ಮೇಲೆ ಕೂತಾಗ ನಿಮ್ಮ 2 ಕಾಲುಗಳನ್ನ ಈ ತರ ಕ್ರಾಸ್ ಮಾಡ್ಕೊಳ್ಳಿ, ಕೈ ಹಿಂಗ್ ಕ್ರಾಸ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಸ್ಟ್ರೈಟ್ ಆಗಿ ಕೂತ್ಕೊಳಕ್ ಆಗಿಲ್ವಾ? ಹಿಂಗೆ ವರ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ವರ್ಕೊಂಡ್ ಮಾಡಿ ಎಲ್ಲ ಕೂತ್ಕೋಬಹುದು. ಖಂಡಿತ ಆಗುತ್ತೆ. ನೀವ್ ಮಾಡಿ ಹಾಗೆ ಮಾಡ್ತಾ 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 ನೀವು ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಕೆ ಖಂಡಿತ ಸಾಧ್ಯವಾಗುತ್ತೆ. ಒಂದು 8 ದಿನ ಅಥವಾ 11 ದಿನ ಮಾಡಿ. ಹಂಗೇನೆ ನಿಮ್ಗೆ L4 ಡಿಸ್ಕ್ ಪ್ರಾಬ್ಲಮ್ ಆಗಿತ್ತು. ಓಕೆ 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 ಅರ್ಥ ಆಯ್ತು, ಇವಾಗ ಅರ್ಥ ಆಯ್ತು. ಡಾಕ್ಟರ್ ಏನ್ ಹೇಳ್ತೀರಾ ಇದಕ್ಕೆ? ಯಾಕೆಂದ್ರೆ ಅವ್ರು ಇವಾಗ ಸಮಸ್ಯೆ ಆಗಿದೆ. ಕಂಪ್ರೆಷನ್ ಇದ್ರೆ, ಡಿಸ್ಕ್ ಪ್ರಾಬ್ಲಮ್ ಇದ್ರೆ ಅದೇ ಹೇಳ್ತೀವಲ್ಲ, ಮಲ್ಕೊಂಡು ಮಾಡ್ಬೋದು. ಕಾಲ್ ಕ್ರಾಸ್ ಮಾಡ್ಕೊಳ್ಳಿ ಅಷ್ಟೇ, ಕೈ ಜೋಡಿಸ್ಕೊಳ್ಳಿ, ಅದೇನ್ ಸಮಸ್ಯೆ ಇಲ್ಲ. ನೀವು ಕುತ್ಕೊಂಡೇ ಮಾಡ್ಬೇಕು ಅನ್ನೋ ಇದಿಲ್ಲ, ನಿಯಮ ಇಲ್ಲ ಇಲ್ಲಿ. ಎಷ್ಟು ಸಾಧ್ಯವೋ ನಿಮ್ಮ ಶರೀರಕ್ಕೆ ಆಯಾಸ ಮಾಡ್ಕೊಳ್ಬಾರ್ದು, ಕಷ್ಟ ಬೀಳ್ಬಾರ್ದು. ಹಾಗಾಗಿ ದೇಹನ ದಂಡಿಸ್ಕೊಂಡ್ ಮಾಡಕ್ ಹೋಗ್ಬೇಡಿ, ದೇಹಕ್ಕೆ ಕಷ್ಟ ಕೊಟ್ಟು ಮಾಡಕ್ ಹೋಗ್ಬೇಡಿ ಅಷ್ಟೇ. ಜೊತೆಗೆ ಇವ್ರು ಹೇಳಿದ್ರಲ್ಲ ಮೇಡಮ್, ಹಂಗೆ ನನಗೆ ಶೂನ್ಯ ಸ್ಥಿತಿಗೆ ಹೋಗತ್ತಲ್ಲ. ಆಲೋಚನೆಗಳು ಬರೋದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಆಲೋಚನೆಗಳು ಬರೋದಿಕ್ಕೆ ಮನಸ್ಸನ್ನ ಶಾಂತಗೊಳಿಸ್ಕೋಬೇಕು. ಅಂದ್ರೆ ಮನ್ಸಿನ ಜೊತೆ ಒಳ್ಳೆ ಮಾತನಾಡಿ. ಮನ್ಸೆ, ನಾನು ಇವಾಗ ಕುತ್ಕೊಂತಾ ಇದ್ದೀನಿ ಧ್ಯಾನಕ್ಕೆ, ಒಂದ್ ಅರ್ಧ ಗಂಟೆ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ, ನೀನು ಕುತ್ಕೊಂತ ಕೇಳ್ಕೊಳ್ಳಿ. ಮನ್ಸು ನಮ್ ಮಾತು ಕೇಳುತ್ತೆ, ಎಲ್ಲ ನಮ್ ಕೈಯಲ್ಲಿದೆ. ಅದರಿಂದ ಆಲೋಚನೆಗಳನ್ನ ಕಡಿಮೆ ಸ್ವತಃ ನಾನೇ ಎಕ್ಸಾಂಪಲ್. ನನ್ಗೆ ಈಗ ಆಲೋಚನೆಗಳು ತೀರಾ ಕಡಿಮೆ ಆಗಿದೆ. ಯಾಕೆಂದ್ರೆ 1 ನಿಮಿಷಕ್ಕೆ 300-400 ಆಲೋಚನೆಗಳು ಬರುತ್ತೆ. ದಿನದಲ್ಲಿ 78,000 ಬರುತ್ತೆ ಆಲೋಚನೆಗಳು. ಆಯ್ತಾ? ನಮ್ಮ ಮನ್ಸನ್ನ ಹೆಂಗ್ ಬೇಕಾದ್ರೂ ನಾವು ಅದನ್ನ ಇದ್ ಮಾಡ್ಕೋಬಹುದು. ಮಕ್ಕಳಂತೆ ಅವ್ರಿಗೆ ಹೇಳ್ಕೋಬಹುದು ಮನ್ಸು. ಆಮೇಲೆ ನಾನು ಟೈಮಿಂಗ್ಸ್ ಏನೋ ಅದಕ್ಕೆ ಅನ್ಕೊಂಡೆ. ಬಟ್ ಬೆಳಗ್ಗೆನೆ ಒಳ್ಳೇದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅಂತೆಲ್ಲ ಗೊತ್ತು. ನಾನು ಭಜನೆ, ಹಾಡುಗಳು ಇದೆಲ್ಲ ಚೆನ್ನಾಗಿ ಹಾಡ್ತೀನಿ, ಎಲ್ಲ ಬರುತ್ತೆ. ಧ್ಯಾನ, ದೈವಿ ಧ್ಯಾನ ಅಂತ ಅದೆಲ್ಲ ಗೊತ್ತಾಗುತ್ತೆ. ನಾನು ಒಂದ್ ಕೆಲ್ಸ ಮಾಡಿ ಮೇಡಮ್, ನಾಗರತ್ನ ಮೇಡಮ್, ತಲೆ ಕೆಡ್ಸ್ಕೊಬೇಡಿ, ಇವೆಲ್ಲ ತಂತಾನೆ ಆಗ್ತಾ ಹೋಗುತ್ತೆ. ನೀವ್ ಒಂದ್ ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇನೆ. ಈಗ ನೋಡಿ, ಈಗ ಮುಂದೆ 1ನೇ ತಾರೀಕಿಂದ ಶುರುವಾಗುತ್ತೆ ನಮ್ಮ ಕಾರ್ಯಕ್ರಮ, ಮತ್ತೆ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ತಲೆ ಕೆಡ್ಸ್ಕೊಬೇಡಿ, ಕರೆಕ್ಟ್ ಆಗಿ 4 ಗಂಟೆಗೆ ಹಾಜರಾಗಿ ಇಲ್ಲಿ ನೀವು ಮಾಡಿ. ಅದಕ್ಕೆ ಮುಂಚೆ ನೀವು ಹಾಡ್ತೀನಿ ಅಂದ್ರಲ್ಲ, ಒಂದು ಹಾಡು ಹೇಳ್ಬಿಡಿ. ಹಾಡು ಹೇಳ್ತೀನಿ ಮೇಡಮ್. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಭಜನೆ ತರ ಇದೆ ಮೇಡಮ್, ಭಜನೆ ತರ ಇದೆ. ಎನಿಥಿಂಗ್ ಯಾವ್ದಾದ್ರು ಸರಿ ಮೇಡಮ್, ಮಾತಾಡಿ. ಹಾಡು ಹರೇ ಕೃಷ್ಣ, ಹರೇ ಶ್ರೀನಿವಾಸ. ನಾರಾಯಣ ಗೋವಿಂದ, ಜಯ ಜಯ ಪರತರ ಪರಮಾನಂದ. ನಾರಾಯಣ ಗೋವಿಂದ, ಗೋವಿಂದ 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 ನಿನ್ನಾನಂದ, ಗೋವಿಂದ ನಿನ್ನಾನಂದ. ನಕ್ರಂಚರ ಹರ ನವ್ಯ ಗುಣಾಕರ, ನಾರದ ಗಾನ ವಿಲೋಲ. ನಕ್ರಂಚರ ಹರ ನವ್ಯ ಗುಣಾಕರ, ನಾರದ ಗಾನ ವಿಲೋಲ. ನಕ್ರಂಚರ ಹರ ನವ್ಯ ಗುಣಾಕರ, ನಾರದ ಗಾನ ವಿಲೋಲ. ನಕ್ರಂಚರ ನವ್ಯ ಗುಣಾಕರ, ನಾರದ ವಿಲೋಲ. ನಾರಾಯಣ ಗೋವಿಂದ, ನಾರಾಯಣ ಗೋವಿಂದ, ಜಯ ಜಯ ಪರತರ ಪರಮಾನಂದ. ನಾರಾಯಣ ಗೋವಿಂದ. ತ್ರಿಪುರ ಸಂಹಾರಕ ವಿಪರೀತ ರೂಪ, ವಿಪುಲ ಕಲ್ಕ್ಯಾವತಾರ.
ತ್ರಿಪುರ ಸಂಹಾರಕ ವಿಪರೀತ ರೂಪ ವಿಪುಲ ಕಲ್ಕ್ಯಾವತಾರ ತ್ರಿಪುರ ಸಂಹಾರಕ ವಿಪರೀತ ರೂಪ ವಿಪುಲ ಕಲ್ಕ್ಯಾವತಾರ ತ್ರಿಪುರ ಸಂಹಾರಕ ವಿಪರೀತ ರೂಪ ವಿಪುಲ ಕಲ್ಕ್ಯಾವತಾರ ನಾರಾಯಣ ಗೋವಿಂದ ಜಯ ಜಯ ಪರತರ ಪರಮಾನಂದ ನಾರಾಯಣ ಗೋವಿಂದ ದಾಸ ದಾಸ ಶ್ರೀ ಪುರಂದರ ವಿಠಲ ಶೇಷ ಶಯನ ಸರ್ವೇಶ ದಾಸ ದಾಸ ಶ್ರೀ ಪುರಂದರ ವಿಠಲ ಶೇಷ ಶಯನ ಸರ್ವೇಶ ದಾಸ ದಾಸ ಶ್ರೀ ಪುರಂದರ ವಿಠಲ ಶೇಷ ಶಯನ ಸರ್ವೇಶ ನಾರಾಯಣ ಗೋವಿಂದ ಜಯ ಜಯ ಪುರತರ ವಿಠಲಾನಂದ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ವಿಠಲ 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 ಹರೇ ಶ್ರೀನಿವಾಸ ಹರೇ ತುಂಬಾ ಚೆನ್ನಾಗಿತ್ತು ಮೇಡಮ್. ವೆರಿ ನೈಸ್, ವೆರಿ ನೈಸ್. ಇಲ್ಲಿ ಒಂದು ನೀವು ಹೇಳಿದ್ರಿ ವಿಠಲ 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 ಅಂತ, ಒಂದು ಸೈಂಟಿಫಿಕ್ ಆಗಿ ಏನ್ ಪ್ರೂವ್ ಆಗಿದೆ ಅಂದ್ರೆ, ಯಾವಾಗ್ಲೂ ನಾವು ವಿಠಲ ಅಂತ ಹೇಳ್ಬೇಕಾದ್ರೆ ಟಾಗೆ ದೊಡ್ಡ ಠ ಅಲ್ವಾ, ಠ ವಿಠಲ 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 ಅಂತ ಹೇಳಿದಾಗ ನಮ್ಮ ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ನಮ್ಮ ಸತ್ಯೇಂದ್ರ ಸರ್ ಅವ್ರು ಕೊಡ್ತಾರೆ. ವಿಠಲ ಅಂತ ಹೇಳೋದ್ರಿಂದ ಆ ಶಬ್ದದಲ್ಲಿ ವಿಠಲ ಅಂತ ಹೇಳೋದ್ರಿಂದ ನಮ್ಮ ಒಂದು ಹೃದಯ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ವಿಠಲ, ಹಾಗಾಗಿ ದಿನಾಗ್ಲೂ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹಾಸಿಗೆ ಮೇಲೆ ಕೂತ್ಕೊಂಡು ವಿಠಲ ವಿಠಲ ಅಂತ ಒಂದು 11 ಬಾರಿ ಅಥವಾ 21 ಬಾರಿ ಹೇಳೋ ಅಷ್ಟೊತ್ತಿಗೆ ನಮ್ಮ ಹೃದಯ ಕರೆಕ್ಟಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತ್ಯೇಂದ್ರ ಸರ್ ಏನ್ ಹೇಳ್ತೀರಿ ಸರ್ ಇದಕ್ಕೆ? ಇದೆಷ್ಟು ಮಟ್ಟಿಗೆ ನಿಜ, ಏನು ಸೈಂಟಿಫಿಕ್ ಆಗ್ಲಿ ಇಟ್ಸ್ ಪ್ರೂವ್ಡ್ ಅಂತ ನಾನು ಕೇಳಿದ್ದೀನಿ, ಹೇಳಿ ಸರ್. ಮತ್ತೆ ಯಾರು ಮಾತಾಡ್ತೀರಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಪದ್ಮ ನಾಗರಾಜ್ ಮಾತಾಡಿ. ತತ್ವ ಹಾಡ್ತೀನಿ ಒಂದು. ಮೇಡಮ್ ಒಂದೇ ಸೆಕೆಂಡ್ ಮೇಡಮ್, ಪದ್ಮ ನಾಗರಾಜ್ ಅವರೇ ದಯವಿಟ್ಟು ಕ್ಷಮಿಸಿ. ಸತ್ಯೇಂದ್ರ ಸರ್ ಅದ್ ಮಾತಾಡ್ತಾರೆ, ಆಮೇಲೆ ಹೊಸಬ್ರಿಗೆ ಒಂದ್ ಪ್ಲೀಸ್ ಅವಕಾಶ ಕೊಡೋಣ ಅಂತ. ಓಕೆ ಓಕೆ, ನಾನು ವೈದ್ಯರು ಕಾಯ್ತಾ ಇದ್ದಾರೆ ಇಲ್ಲಿ. ಈ ವಿಠಲ ನಾಮ ಜಪದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಮಂತ್ರಗಳಲ್ಲಿ ತುಂಬಾ ಶಕ್ತಿ ಇದೆ ಅಂತಾನೆ ಹೇಳ್ತಾರೆ. ಈಗ ಎಲ್ಲಾ ಮಂತ್ರಗಳಲ್ಲೂ ಒಂದೊಂದು ರೀತಿ ವೈವಿಧ್ಯಮಯವಾದಂತ ಶಕ್ತಿ ಇರುತ್ತೆ. ಈ ವಿಠಲ ನಾಮಕ್ಕೆ ಎಷ್ಟೋ ಹಾರ್ಟ್ ಆಪರೇಷನ್ ಗಳಲ್ಲಿ ಇದು ಪ್ರೂವ್ ಆಗಿದೆ. ಹಾರ್ಟ್ ಆಪರೇಷನ್ ಮಾಡ್ತಿರ್ಬೇಕಾದ್ರೆ ಪೇಷಂಟ್ಸ್ ಏನಂದ್ರೆ ವಿಠಲ 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 ಅಂತ ಜಪ ಮಾಡ್ತಿದ್ರಂತೆ. ಮಾಡ್ತಿದ್ರೆ ಅದು ಆಪರೇಷನ್ ಸುಸೂತ್ರವಾಗಿದೆ, ಏನು ತೊಂದರೆ ಆಗಿಲ್ಲ. ಎಷ್ಟೋ ಜನ ಇದನ್ನ ಹೇಳ್ತಾ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ, ಯಾವ್ದು ರೀತಿ ಆಪರೇಷನ್ಸು ಆಗೋದಿಲ್ಲ. ಈಗಲಿಂದ ನಾವು ಅಭ್ಯಾಸ ಮಾಡ್ಕೊಂಡ್ ಬಂದ್ರೆ ಮುಂದಕ್ಕೆ ನಮ್ಗೆ ಬರೋದೇ ಇಲ್ಲ. ಹಾಗೆ ರೀತಿ ಓಂಕಾರದಲ್ಲೂ ಅಷ್ಟೇನೆ, ಆ ಉ ಮ ಇದು ಬಂದಾಗ ಓಂ ಅಂತಾಗ ಓದಾಗ ಬಾಯಿ ಎಳ್ಕೋತೀವಿ, ಅಂದಾಗ ಲಾಕ್ ಮಾಡ್ತೀವಿ, ಅಲ್ಲೇ ಉಸಿರಾಟ ಕ್ರಿಯೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಅಚ್ಯುತ ಅನಂತ ಗೋವಿಂದ, ಅದು ಆ ಮಂತ್ರಕ್ಕೂ ಹೇಳ್ತಾರೆ, ಅಚ್ಯುತ ಅನಂತ ಗೋವಿಂದ ಅಚ್ಯುತ ಅನಂತ ಗೋವಿಂದ. ಇದನ್ನು ಇವೆಲ್ಲ ಮಾಡೋದೇನು ಅಂದ್ರೆ ಆ ಹೆಸರುಗಳನ್ನೇ. ಈಗ ನಮ್ಮನೆಯಲ್ಲೂ ಅಷ್ಟೇನೆ, ಈಗ ಯಾರು ಲಕ್ಷಣವಾಗಿ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತೀವಿ, ಲಚ್ಚಿ ಲಚ್ಚಿ ಅಂತ ಕರಿತಿರ್ತೀವಿ. ಲಕ್ಷಣವಾಗಿ ಆ ಹೆಸರಿನಲ್ಲಿ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ. ಲಕ್ಷ್ಮಿ ಅಂತಾನೆ ಕರೀರಿ, ಭಾಗ್ಯ ನಾಗರಾಜ್ ಭಾಗ್ಯಮ್ಮ ಭಾಗ್ಯ ಅಂತ ಕರೀರಿ, ಸೌಭಾಗ್ಯ ಬರುತ್ತೆ. ಭಾಗ್ಯ ಬಾರೆ ಅಂತಂದ್ರೆ ತಪ್ಪಾಗುತ್ತೆ, ತಪ್ಪು ತಿಳ್ಕೊಬಿಡಿ ಭಾಗ್ಯಮ್ಮ. ಹಾಗೇನೆ ನಾವು ನಮ್ಮ ಹೆಸರುಗಳನ್ನು ಅಷ್ಟೇನೆ ಶಾಂತ ಅನ್ನೋದನ್ನ ಶಾಂತವಾಗಿ ಹೇಳ್ಬೇಕು, ಶಾಂತ ಅಂತಾನೆ ಹೇಳಿ. ಈಗ ನಾವು ನೀವು ಕ್ಯಾಮ್ರಾ ಸರಿಗೆ ಇಟ್ಕೊಳ್ಳಿ ಸರ್, ಮುಖ ಕಾಣಿಸ್ತಾ ಇಲ್ಲ. ಎಸ್ ಸರ್. ಈ ಇದಕ್ಕೆ ನಾವ್ ಹೇಳ್ಬೇಕು ಅಂತಂದ್ರೆ ಇದು ಬಹಳ ಮುಖ್ಯವಾದ್ದು. ಹೆಸರುಗಳಲ್ಲಿ ಮಂತ್ರಗಳಲ್ಲಿ ಶಕ್ತಿ, ಪ್ರತಿಯೊಂದರಲ್ಲೂ ಎನರ್ಜಿ ಅನ್ನೋದಿದೆ, ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಇನ್ನೂ ಒಂದು ವಿಷಯ ತಮಗೆ ಹೇಳಲೇಬೇಕು, ಈ ಬ್ಯಾಚ್ನವ್ರಿಗೆ 14ನೇ ಬ್ಯಾಚ್ನವ್ರಿಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಶರೀರದಲ್ಲಿ ನೀವು ಬೇಕಾದ್ರೆ ಒಂದು 15 ದಿವಸ ಪ್ರಯೋಗ ಮಾಡಿ ನೋಡಿ ನಿಮ್ಮ ಶರೀರದ ಬಗ್ಗೆ. ಏನು ಅಂದ್ರೆ ಬೆಳಗ್ಗೆ ಮಲ್ಕೋಬೇಕಾದ್ರೆ, ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಮ್ಮ ಶರೀರದ ಬಗ್ಗೆ ಜ್ಞಾಪಿಸ್ಕೊಳ್ಳಿ. ಮಲ್ಕೋಬೇಕಾದ್ರೆ
ಈ ಆತ್ಮದ ಜೊತೆ ಇರುವ ಈ ಶರೀರವೇ, ಈ ಶರೀರದಲ್ಲಿ ಇರುವಂತಹ ಚರ್ಮಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ನನಗೆ ಸುಂದರವಾದ ಚರ್ಮವನ್ನ ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ನನ್ನ ಬ್ರೈನ್, ಮೆದುಳು ನನ್ನ, ಸೊ ಈ ಮೆದುಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನನ್ನ ಕಣ್ಣುಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದೀರಾ. ಈ ಜೀವ ಇರೋವರೆಗೂ ನನಗೆ ಕಣ್ಣಿಗೆ ಶಕ್ತಿಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಹಾಗೆ ನನ್ನ ಹಲ್ಲುಗಳು, ದೃಢವಾದ ಹಲ್ಲುಗಳು, ಶ್ರವಣ ಶಕ್ತಿ, ಇವೆಲ್ಲ ಹೇಳ್ತಾ ಬಂದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಮ್ಗೆ. ಇದಕ್ಕೆ ನಾವು ಯೋಗ ನಿದ್ರದಲ್ಲಿ ಇದನ್ನ ಮಾಡ್ತೀವಿ. ಆಕ್ಚುಲಿ ಯೋಗ ನಿದ್ರದಲ್ಲಿ ಪ್ರತಿಯೊಂದು ನಮ್ಮ ಪಾರ್ಟ್ ಆಫ್ ದಿ ಬಾಡಿ ಎಲ್ಲಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತಾ ಬರ್ತೀವಿ. ಥ್ಯಾಂಕ್ಸ್ ಹೇಳ್ತಾ ನಾವು ಯೋಗ ನಿದ್ರಾ ಮಾಡ್ತೀವಿ. ಹೌದಮ್ಮ, ಇದನ್ನ ಇಲ್ಲಿ ಪ್ರಸ್ತುತ ಯಾತಕ್ ಪಡಿಸಿದೆ ಅಂದ್ರೆ ಇದು ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಜೀವನ ಪ್ರತಿ ದಿವಸ ಫಾಲೋ ಮಾಡ್ತಾ ಬಂದ್ರೆ ನಿಮ್ಗೆ ತುಂಬಾ ಅನುಕೂಲ. ಯಾಕೆ ₹1 ಖರ್ಚಿಲ್ಲದೆ ನಾವು ಮಾಡುವಂತದ್ದು ಕ್ರಿಯೆ ಇದು. ಏನು ಖರ್ಚು ಮಾಡ್ಬೇಕಾಗಿಲ್ಲ. ಈಗ ನಾವು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಡಾಕ್ಟರ್ ಹತ್ರ ಹೋದ್ರೆ ಇಷ್ಟುದ್ದ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಹೋದ್ರೆ 15, 20, 30 ಸಾವಿರ ಬಿಲ್ ಇಲ್ಲದೆ ಈಚೆಗೆ ಬರೋಂಗೇ ಇಲ್ಲ. ಏನು ಮಾಡ್ದಲ್ಲ ನಾವ್ ಯಾಕೆ ಮಾಡ್ಕೋಬಾರ್ದು? ಮಾಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಕೊಳ್ಳೋಣ, ಒಂದು ಕ್ರಿಯೆ ಇಟ್ಕೊಳ್ಳೋಣ, ಖಂಡಿತ ಒಳ್ಳೇದಾಗತ್ತೆ. ಸೊ 14ನೇ ಬ್ಯಾಚಿನ ಎಲ್ಲಾ ಸದಸ್ಯರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಇದೊಂದೇ ಬ್ಯಾಚಿಗಲ್ಲ, ಮುಂದಕ್ಕೆ ಇದು ನಿರಂತರವಾಗಿ ನಡೀತಾ ಇರುವಂತ ಕ್ರಿಯೆ, ಇದು ಉಚಿತವಾಗಿ ಬರ್ತಾ ಇರುವಂತ ಮಹಾವತಾರ್ ಫೌಂಡೇಶನ್ ಇಂದ ಕ್ರಿಯೆ. ಅದರಲ್ಲಿ ನಾವೆಲ್ಲ ಇದ್ದೀವಿ, ನೀವು ಇದ್ದೀರಾ. ಎಲ್ರು ಬನ್ನಿ, ಟೈಮ್ ಪಾಸ್ ಮಾಡಿ ಸ್ವಲ್ಪ ಹೊತ್ತು. ಅದ್ರಿಂದ ಏನೋ ಒಂಚೂರು ನಾಲೆಡ್ಜ್ ಸಿಗುತ್ತೆ. ಎವ್ರಿ ಡೇ ಏನಾದ್ರು ಸಮಥಿಂಗ್ ವಿ ಮಸ್ಟ್ ಲರ್ನ್. ದೇವರು ನಮಗೆ 2 ಹೊಟ್ಟೆ ಕೊಟ್ಟಿದ್ದಾನೆ. ಒಂದು ಇದು ಹೊಟ್ಟೆ ಇಲ್ಲಿರೋದು, ಇನ್ನೊಂದು ಇಲ್ಲಿದೆ. ಇದಕ್ಕೂ ತುಂಬ್ತಾ ಇರ್ಬೇಕು. ನಾವೇನ್ ಮಾಡ್ತೀವಿ, ಇದಕ್ಕೆ ಖಾಲಿ ಬಿಟ್ಬಿಡ್ತೀವಿ. ಜ್ಞಾನವನ್ನ ತುಂಬಬೇಕು. ಜ್ಞಾನ ತುಂಬಿ ಡೈಲಿ ಆಡ್ ಮಾಡ್ಬೇಕು. ನಾವು ಖಾಲಿ ಬಿಡಲ್ಲ ಸರ್, ಜಂಕ್ ತುಂಬ್ತೀವಿ. ಜಂಕ್ ಬಿಡ್ಬೇಕು. ಖಾಲಿ ಅಂತೂ ಇರಲ್ಲ, ಅದು ಓವರ್ಲೋಡ್ ಆಗೋಗಿರುತ್ತೆ ಜಂಕ್ ಇಂದ. ಸೇರ್ಸೋದಕ್ಕೆ ಹೋಗ್ಬೇಕು. ಅದಕ್ಕೆ ನಾವು ಹೇಳೋದು ಸ್ವಾಧ್ಯಾಯ ಅಂತ ಹೇಳೋದು. ಗ್ರಂಥಗಳನ್ನ ಓದ್ಬೇಕು. ಅದರಿಂದ ನಮ್ಗೆ ಎಷ್ಟೋ ಸಿಗುತ್ತೆ. ಅದೇ ಹೇಳಿದ್ದಾರೆ, ಅಗೈನ್ ಸೆನ್ಸ್, ಕಲೆಕ್ಟ್, ಅಡಾಪ್ಟ್, ನೋಟಿಫೈ ಅಂತ. ಹಾಗೆ ನಾವು ಒಳ್ಳೆ ವಿಷಯಗಳನ್ನ ಸೆನ್ಸ್ ಮಾಡ್ಬೇಕು, ಗ್ರಹಿಸ್ಬೇಕು, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನ ಅಡಾಪ್ಟ್ ಮಾಡ್ಬೇಕು ನಮ್ಮ ಜೀವನದಲ್ಲಿ. ಹಾಗೆ ನೋಟಿಫೈ ಮಾಡ್ಬೇಕು, 4 ಜನಕ್ಕೆ ತಿಳಿಸ್ಬೇಕು. ಆಗ್ಲೇ ನಮ್ಮ ಜೀವನ ಅನುಕೂಲ ಆಗೋದು, ಉದ್ಧಾರ ಆಗೋದು, ಎಲ್ರಿಗೂ ಅನುಕೂಲ. ಧನ್ಯವಾದಗಳು. ಶಿವಕುಮಾರ್ ಸರ್ ಮಾತಾಡಿ ಸರ್. ಸರ್ ನೆಕ್ಸ್ಟ್ ಸೆಷನ್ ಟೈಮ್ ಚೇಂಜ್ ಮಾಡಿದ್ರಾ? ಹೌದು ಸರ್, ನೆಕ್ಸ್ಟ್ ಸೆಷನ್ 3:30 5:30 ಇರುತ್ತೆ ಸರ್. 3:30. ಯಾಕೆ ಅಂದ್ರೆ ಇನ್ನೊಂದಷ್ಟು ಹೆಚ್ಚು ಜ್ಞಾನವನ್ನ ನಾವು ಎಲ್ಲರೂ ತಗೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಅರ್ಧ ಗಂಟೆ ಧ್ಯಾನ ಆಗಿ ಜ್ಞಾನ ಹಂಚಿಕೆ ಬರೋಷ್ಟರಲ್ಲಿ ಟೈಮ್ ಆಗೋಗ್ತಾ ಇದೆ. ಅದಕ್ಕೆ ಇನ್ನೊಂದಷ್ಟು ಜಾಸ್ತಿ ಮಾಡಿದೀವಿ ಟೈಮ್ನ. 3:30 ಶುರುವಾಗತ್ತೆ. ಕೆಲವರು 6 ಗಂಟೆಗೆ ಅಷ್ಟೊತ್ತು ನಾವು ವಾಕಿಂಗ್ ಹೋಗ್ಬೇಕು ಅಂತ ಒಂದಷ್ಟು ಜನ ಹೇಳಿದ್ರು. ಇನ್ನೊಂದಷ್ಟು ಜನ ನಾವು 3 ಗಂಟೆ ಹೋಗಿ ನಾವು 3:30 ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಸೊ ಈ ತರ ಎಲ್ಲರೂ ನಾವು ಓವರ್ ಆಲ್ ನಾವು ನೋಡ್ಕೊಂಡು 3:30 5:30 ಅಂತ ಇದ್ ಮಾಡಿದೀವಿ. ಸೊ ಇನ್ಮೇಲಿಂದ 5:30 ಮುಗಿಯುತ್ತೆ ಮುಂದಿನ ತಿಂಗಳು. ಸೊ 5:30 ಮುಗಿಯೋದ್ರಿಂದ ನೀವು ಆರಾಮ್ಸೆ ಸಂಜೆ ಕಾಫಿ ಕುಡಿಯೋದಿಕ್ಕಾಗ್ಲಿ, ಮಕ್ಕಳು ಅಥವಾ ಹಸ್ಬೆಂಡ್ ಇರ್ಬೋದು ಅಥವಾ ಹೆಂಡತಿ ಎಲ್ಲರೂ ಸಂಜೆ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯುವಂತಹ ಒಂದು ಸದಾವಕಾಶ ಸಿಗಲಿ ಅಂತ ಹೇಳಿ 3:30 ನಾವು 5:30 ಮಾಡಿದೀವಿ. ಥ್ಯಾಂಕ್ ಯು. ಶಿವಕುಮಾರ್ ಸರ್ ಮಾತಾಡ್ತಿದ್ದಾರೆ. ಮಾತಾಡಿ ಸರ್. ಸರ್ ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ. ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮಸ್ಕಾರ. ನಮಸ್ಕಾರ. ನಾನು 6 ವರ್ಷದಿಂದ ಧ್ಯಾನ ಮಾಡ್ತೀನಿ ಮೇಡಮ್ ಅವ್ರೆ. ಹಾರ್ಟ್ಫುಲ್ನೆಸ್ ಧ್ಯಾನ ಅಂತೇಳಿ, ಅದು ಗಾನ ಶಾಂತಿವನಂ ಅಂತೇಳಿ ಹೈದರಾಬಾದ್ ನಲ್ಲಿ ಇದೆ. ಅದಾದ ನಂತರ ಇಲ್ಲಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಹತ್ರ ಜಾಯಿನ್ ಆಗಿನಿ ಒಂದ್ ಸ್ವಲ್ಪ ದಿವಸ ಆಯ್ತು. ಯಾಕಂದ್ರೆ ನನ್ನ ಧ್ಯಾನದಲ್ಲಿ ಏನೇನು ಅನುಭವ ಆಗಿವೆ ಅವೆಲ್ಲ ಅಲ್ಲಿ ನಮ್ಮ ಬಾಬುಜಿ ಮಹಾರಾಜರು ಅಂತೇಳಿ ಗಾನ ಶಾಂತಿವನಂ ಅಂತ ಇದೆ. ಅವರೊಂದು 4 ಪದ ಹೇಳ್ತಾರೆ. ಧ್ಯಾನ ಕೊಂಡ್ರ ಹೊತ್ತಿಗೆ, ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನು ನಮ್ಮ ಉನ್ನತಿಗೆ ತಡೆಯಾಗಿರೋ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತರುವ ಏಕಮಾತ್ರ ದೈವ ಹಾಗೂ ಶಕ್ತಿ. ನಮ್ಮ ಹೃದಯದ ದೈವ ಪ್ರಕಾಶ ನೀನೇ ಐತಿ ಅಂತೇಳಿ ಹೇಳ್ಕೊಂಡು ಕೊಡ್ಕೊರಿ ಸಾಕು ಅಂತ ಹೇಳ್ತಾರೆ ಗುರುಗಳು. ಅವ್ರದ್ದು ಇನ್ನೊಂದು ಬುಕ್ ಬರೆದ್ರೆ ಬಾಬುಜಿ ಮಾಡಿದ್ರಿ ಅಂತೇಳಿ.
3500 ವರ್ಷಕ್ಕಾಗ ಅವ್ರು ಪತಂಜಲಿ ಯೋಗ ಋಷಿ ಇದ್ದಿದ್ರಂತೆ, ಅವ್ರಿಗೆ ಮುಕ್ತಿ ಸಿಕ್ಕಿದ್ದಿಲ್ಲಂತೆ, ಮತ್ತೆ ಜನ್ಮ ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಅವರು. ಅದ್ರ ಸಲುವಾಗಿ ಅವ್ರದ್ದು ಹಾರ್ಟ್ಫುಲ್ನೆಸ್ ಸೆಂಟರ್ 130 ಕಂಟ್ರೀಸ್ 130 ದೇಶದಲ್ಲಿ ಅವ್ರ ಸಂಸ್ಥೆ ಇದಾವೆ. ತುಂಬಾ ಸಂತೋಷ ಸರ್. ಅದ್ರ ಸಲುವಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಧ್ಯಾನ ಬಂಧುಗಳಿಗೆ. ನನಗಾಗಿದ್ದ ಅನುಭವ ನಿಮ್ ಮುಂದೆ ನಿಮ್ಮ ಮುಂದೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ, ಸ್ವಲ್ಪ ಪಾದ ಉರಿತವೆ, ಸ್ವಲ್ಪ ಅಂಗೈ ಉರಿತಾ ಇರ್ತವೆ. ಸ್ವಲ್ಪ ಆದಷ್ಟು ನೀರ್ ಕುಡಿಬೇಕಂತೇಳಿ ಎಲ್ಲಾ ಆತ್ಮ ಬಂಧುಗಳಿಗೆ ವಿನಂತಿ ಮಾಡ್ಕೊತೀನಿ ಮೇಡಮ್ ಅವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವು ತುಂಬಾ ಚೆನ್ನಾಗಿ ತತ್ವಪದ ಹಾಡ್ತೀರಿ ಅಂತ ಗೊತ್ತಿದೆ, ಹೇಳಿ ಸರ್ ತತ್ವಪದ. ಇಲ್ಲ ಮೇಡಮ್ ಅವ್ರೆ, ಅದು ಒಂದೇ ಬರ್ತದೆ, ಗುರುವಿನ ಪದ ಒಂದೇ. ಹೇಳಿ ಸರ್, ಒಂದು 4 ಲೈನ್ ಹೇಳಿದ್ರೆ ಸಾಕು ಸರ್, ಹೇಳಿ. ಓಕೆ ಮೇಡಮ್ ಅವ್ರೆ, ನಾನು 1 ಸೆಕೆಂಡ್ ತಗೊಂಡು ನಡಿ, ಗಾಡಿ ತಗೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳ ಪಾದಕ್ಕೆ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನ ನಮನಂತೆ, ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಗುರುವಿಗೆ ಸಮನ್ಯಾರಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ, ಗಡತೆಯು ತನಗಿರಬೇಕಂತೆ, ಪ್ರತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪಾಪಿಗೆ ತಾ ಬಹುದೂರಂತೆ, ದುರ್ಮಾರ್ಗಿಗೆ ಕಾಣನು ಗುರುವಂತೆ, ಕುಟಿಲರಿಗೊಲಿಯನು ತಾನಂತೆ, ಕುಹಕಿಗೆ ಎಂದು ಶಿಗನಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಇನ್ನ ಬಹಳಷ್ಟು ದೊಡ್ಡದಿದೆ ಮೇಡಮ್ ಅವ್ರೆ, ಟೈಮ್ ಇಲ್ಲ, ಮತ್ತೆ ನಾಳೆ ನೋಡಮೆ. ವೆರಿ ನೈಸ್, ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ, ಥ್ಯಾಂಕ್ ಯು ಸೋ ಮಚ್. ಸತ್ಯೇಂದ್ರ ಸರ್, ಅದು ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ. ಸತ್ಯೇಂದ್ರ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ. ಆರಾಮಿದ್ದೀರಿ ತಾವು? ಓಕೆ, ಆತ್ಮ ಬಂಧುಗಳೇ, ನಿಮ್ಮ ಆಶೀರ್ವಾದ ಸರ್, ಹಿರಿಯರ ಆಶೀರ್ವಾದ ಸರ್. ಶಿವಕುಮಾರ್ ಸರ್ ತುಂಬಾ ಚೆನ್ನಾಗಿ ಹಾಡಿದ್ರೆ, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಳಿನ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಳಿನ ಅವರೇ ದಯವಿಟ್ಟು ಕ್ಷಮಿಸಿ. ಈಗ ನೋಡಿ, ವೈದೇಹಿಯವರು ಮತ್ತೆ ಇವರು ಪದ್ಮಾ ನಾಗರಾಜ್ ಅವರು ಇಬ್ರು ಕಾಯ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನರಸಿಂಹ ಅವರು ಮಾತಾಡ್ತಾ ಇದ್ದಾರೆ, HK ನರಸಿಂಹ ಸರ್, ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿ ಬಂತು. ಅದ್ರಲ್ಲೂ ನೀವು ಇದು ಮೊಬೈಲ್ ಬಗ್ಗೆ ತೋರ್ಸಿದ್ರಲ್ಲ, ಇವತ್ತು ಅದು ಎಷ್ಟು ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ, ಪ್ರತಿಯೊಬ್ರು ಕೈನಲ್ಲೂ ಈ ಬುದ್ಧ ಸಾವಿಲ್ದ ಮನೆ ಸಾಸಿವೆ ತಗೊಬನ್ನಿ ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತು ಮೊಬೈಲ್ ನಾವ್ ಏನು ತರಕ್ ಆಗದಿರೋ ಮಟ್ಟಕ್ಕೆ ತಲುಪಾಗೋಗ್ಬಿಟ್ಟಿದೆ. ಸುಮಾರು ಅದ್ರಲ್ಲೇ ನಾವೆಲ್ಲ ಡಿಪೆಂಡ್ ಆಗೋಗ್ಬಿಟ್ಟಿದ್ವಿ. ಮಕ್ಕಳಿಗೆ ಎಸ್ಪೆಷಲಿ ನಾವು ಮೊಬೈಲ್ ನ ಏನಾಗಿದೆ ಅಂದ್ರೆ ನಾವೇ ಕೊಟ್ಟು ರೂಢಿನೂ ಮಾಡ್ಬಿಟ್ಟಿದೀವಿ. ಅದೇ ಊಟ ತಿಂಡಿ ಮಾಡ್ಲಿ ಅದ್ ಮಾಡ್ಲಿ. ಹಿಂದೆ ಏನ್ ಮಾಡೋದು ಅಂದ್ರೆ ಚಂದ್ರನ್ ತೋರಿಸ್ಬಿಟ್ಟು ಊಟ ಮಾಡ್ಸೋರು ನಮ್ಮ ಇದು ಮೂಮೆಂಟ್ ಅಲ್ಲಿ. ಟುಡೇ ಇವತ್ತು ಏನಾಗಿದೆ ಅಂತಂದ್ರೆ ಮೊಬೈಲ್ ನ ಕೈ ಕೊಡ್ತಾರೆ, ಮೊಬೈಲ್ ನ ಕೈ ಕೊಟ್ಟು ಊಟ ತಿನ್ನೋ ಮಟ್ಟಕ್ಕೆ ಅದು ಊಟ ಇವ್ರು ತಿನ್ನಿಸ್ತಾ ಇದಾರೆ ಮಕ್ಕಳಿಗೆ. ಆ ಮಕ್ಳು ಎಷ್ಟು ತಿಂದ್ವೋ ಏನ್ ತಿಂದ್ವೋ ಅನ್ನೋದು ಇವತ್ತು ಗೊತ್ತಾಯ್ತಾ ಇಲ್ಲ. ಹಂಗಾಗಿ ಅವರ ಮನಸ್ಥಿತಿ ಇದ್ರ ಮೇಲೆ ಏನಾಗುತ್ತದೆ ಅಂದ್ರೆ ಮನಸ್ಥಿತಿಗೂ ಸಮಸ್ಯೆ ಉದ್ಭವ ಆಗುತ್ತದೆ.
ಯಾಕೆಂದ್ರೆ ನಾವು ಯಾವುದೇ ವಿಷಯವಾಗಿರ್ಲಿ ವಸ್ತುವಾಗಿರ್ಲಿ ನಾವು ನಮ್ಮ ಗಮನಕ್ಕೆ ಬರದ್ರೆ ನಾವು ಏನೇ ಮಾಡಿದ್ರು ಅದು ನಮಗೆ ಅಪಾಯವಾಗಿರ್ತದೆ. ಹಾಗಾಗಿ ಮೊಬೈಲ್ ಬಗ್ಗೆ ನೀವು ತುಂಬಾ ಚೆನ್ನಾಗಿತ್ತು ನಾಟಕನ, ತುಂಬಾ ಚೆನ್ನಾಗಿ ಅಭಿನಯಿಸಿದಿರಿ. ತುಂಬಾ ನಿಮ್ ಟೀಮ್ಗೆ ಧನ್ಯವಾದಗಳು. ಹಾಗಾಗಿ ನಾವು ದಿನನಿತ್ಯ ಏನಪ್ಪಾ ಅಂದ್ರೆ ಧ್ಯಾನ, ಈ ಧ್ಯಾನ ಅಂತ ಒಂದು ವಿಷಯಕ್ಕೆ ನಾವು ಬಂದಾಗ ಅದಕ್ಕೆ ಯಾವುದೇ ರೀತಿಯಾದ ಕಾರಣ ಕೊಡಬಾರ್ದು. ನಾವೇನಂದ್ರೆ ರೈಲ್ ಹತ್ತುತ್ತೀವಿ, ಎಕ್ಸಾಂಪಲ್ ನಾವು ಮೈಸೂರಿಂದ ಬೆಂಗಳೂರು ರೈಲ್ ಹತ್ತಿದಾಗ ಆ ರೈಲ್ ಇಳಿಯೋವರೆಗೂ ನಾವು ನೆಗೆಯಕ್ಕಾಗಲ್ಲ ಅಲ್ವೇ? ಅಲ್ಲೋಗಿ ಮೈಸೂರು ಹೋದ್ಮೇಲೆ ನಾವ್ ಇಳಿಬೇಕು. ಅಥವಾ ಅಕಸ್ಮಾತ್ ಯಾರು ಲೋಕಲ್ ಟ್ರೈನ್ ಆದ್ರೆ ಮಧ್ಯದಲ್ಲಿ ಇಳ್ಕೋಬಹುದು ಅಷ್ಟೇ. ನಾವು ಸಾಧ್ಯವಾದಷ್ಟು ನಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಮನಗೂ ಕೂಡ ಧ್ಯಾನ ಮಾಡ್ಬೋದು. ಇದು ಜ್ಞಾನ ಮುದ್ರೆ ಇಟ್ಕೊಂಡು ನಾವು ಮನೆಗೆ ಧ್ಯಾನಾವಸ್ಥೆಯಲ್ಲೂ ತಲುಪಬಹುದು. ಧ್ಯಾನಾವಸ್ಥೆ ತಲುಪಬೇಕು ಅಂದ್ರೆ ಏನಂತಂದ್ರೆ ಚಿರ ನಿದ್ರಾವಸ್ಥೆ ಅಂತ ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡ್ರೆ ಸಾಕು, ಬೇರೆ ಆಲೋಚನೆಗಳು ಏನು ಬೇಡ. ನಮಗೆ ಮನಸ್ಸಿನೊಳಗೆ ಅಗಾಧವಾದ ಆಸೆಗಳಿದ್ದಾಗ ಯಾವ ಜ್ಞಾನ ನಮ್ಗೆ ಫಲಿಸಲ್ಲ. ಪ್ರೀತ ಆಸೆ ಇರ್ತದೆ ನಮ್ಗೆ, ಅದು ಬೇಕು ಇದು ಬೇಕು ಮಗದೊಂದು ಬೇಕು ಅಂತ ಆಸೆಗಳೇ ಒಳಗಡೆ ತುಂಬಿ ತುಳುಕ್ಬೇಕಾದ್ರೆ ನಮಗೆ ಯಾವ್ದು ಅಷ್ಟು ಸುಲಭವಾಗಿ ಸಿದ್ಧಿ ಆಗಲ್ಲ. ಸಿದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಒಳಗಡೆ ನಾವು ಕೂತ್ಕೊಂಡು ನಮ್ಮ ಮನಸ್ಸಿಗೆ ನಾವು ಉತ್ತಮವಾದ ಸ್ನೇಹಿತನಾಗಿ ಮಾಡ್ಕೋಬೇಕು. ಸ್ನೇಹಿತರ ಜೊತೆಗೆ ನಾವೇ ಮಾತಾಡ್ಬೇಕು, ನಾವೇ ಮಾತಾಡಿ ನಾವೇ ಅದಕ್ಕೆ ಉತ್ತರನ ಪಡಿಬೇಕು. ಇದಕ್ಕೆ ತಕ್ಕ ಉದಾಹರಣೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನಂದ್ರೆ ಈ ಮರಗಿಡಗಳು ಅಂತ ಹೇಳಿರ್ತಾರೆ, ತುಂಬಾ ಹಳೆ ಮರಗಿಡಗಳು ಇರ್ತಾವಲ್ಲ, ಅದ್ರ ಹತ್ರ ನಾವು ದಿನನಿತ್ಯ ನಿಂತ್ಕೊಂಡು ಒಂದ್ 2-3 ಸಲ ನಾವು ಮನಸ್ಸು ಮೂಲಕ ಮಾತಾಡಿದ್ರೆ ಅವು ನಮ್ಗೆ ಸ್ಪಂದಿಸ್ತವೆ. ಜಗದೀಶ್ ಚಂದ್ರ ಬೋಸ್ ಏನ್ ಹೇಳಿದ್ರು, ಮರಗಿಡಗಳಿಗೆ ಜೀವ ಐತೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದಾಗ ಎಲ್ಲರೂ ಅವ್ರನ್ನ ಒಂದ್ ರೀತಿ ಇದ್ ಮಾಡಿದ್ರು. ಆದ್ರೆ ಇವತ್ತು ನಮ್ಮ ಪ್ರಕೃತಿ ನಮ್ಮ ಜೊತೆ ಮಾತಾಡೋ ಸ್ಥಿತಿ ಇದೆ, ಆದ್ರೆ ನಮ್ಗೆ ಗುರುತಿಸುವಂತ ಮನಸ್ಸು ನಮ್ಮಲ್ಲಿ ಇಲ್ಲ. ಹಂಗಾಗಿ ಪ್ರತಿಯೊಬ್ಬರಲ್ಲೂ ಏನಂದ್ರೆ ನಾವು ದೈವತ್ವನ ಕಾಣ್ಬೇಕು. ಯಾವ ರೀತಿ ಕಾಣ್ಬೇಕು ಅಂತಂದ್ರೆ ನಾವು ನಮ್ಮ ಒಳ್ಳೆತನನ ಅವ್ರ ಮೇಲೆ ನಾವು ಪ್ರಯೋಗ ಮಾಡ್ಬೇಕು. ಯಾವತ್ತು ಪ್ರತಿಯೊಬ್ಬರಲ್ಲೂ ಸರ್ವೇ ಸಾಮಾನ್ಯವಾಗಿ ಅರಿವಿಲ್ಲದೆ ಅವ್ರ ಬುದ್ಧಿಮಟ್ಟಕ್ಕೆ ತಕ್ಕರಂತೆ ಅವರು ವರ್ತನೆ ಮಾಡೋದು ಸಹಜವಾದ ಗುಣ ಅವ್ರದ್ದು. ಹಾಗಾಗಿ ನಾವೇನಂತಂದ್ರೆ ನಮ್ಮ ತನವನ್ನು ಫಸ್ಟ್ ಮೊದಲು ನಾವು ಒಳ್ಳೆಯವರಾಗಿ ನಮ್ಮಲ್ಲಿ ಬದಲಾವಣೆ ಆದ್ರೆ ಈ ಪ್ರಪಂಚಕ್ಕೆ ನಾನ್ ಬದಲಾವಣೆ ಆದ್ರೆ ಇನ್ನೊಬ್ಬ ಬದಲಾವಣೆ ಆಯ್ತಾನೆ ಅನ್ನೋದು ಮುಖ್ಯ. ಹಾಗಾಗಿ ಕ್ಲಾಸಲ್ಲಿ ಮಧ್ಯ ನಾನು ಬಂದು ಹೋಗಿದ್ದೇನೆ. ಮತ್ತೆ ನಾಳೆ ಹೇಳಿದ್ದೆ ನಿಮ್ಗೊಂದ್ಸತಿ, ಪತ್ರೇಜಿ ಅವರು ಬಹಳ ಹಿಂದೆನೆ ನಾನು ಪಿರಮಿಡ್ ವ್ಯಾಲಿನಲ್ಲಿ ಅವ್ರ ಮುಖಾಂತರ ಧ್ಯಾನ ಎಲ್ಲ ತಗೊಂಡಿದ್ದೀನಿ. ಹಾಗೆ ಉಪಾಸನಾ ಇಂಟರ್ನ್ಯಾಷನಲ್ ಇದ್ರಲ್ಲೂ 10 days ಹಾಸನ ಬೆಂಗಳೂರು ಇದ್ರಲ್ಲಿ ತಗೊಂಡಿದ್ದೆ, ಅದನ್ನು ಕಂಪ್ಲೀಟ್. ಪತ್ರೇಜಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಅಷ್ಟೇನೆ ಹೇಳಿದ್ದು ನಮ್ಗೆ. ಅಂದ್ರೆ ಏನಂತಂದ್ರೆ ನಮ್ಮ ಉಸಿರೇ ನಮ್ಗೆ ಅತ್ಯಂತ ಇದು ಗುರು, ಮನಸ್ಸೇ ನಮ್ಗೆ ಶಿಷ್ಯ. ನಮ್ಮ ಒಳಗಡೆ ಇರೋ ಗುರು ಶಿಷ್ಯರನ್ನ ನಾವು ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಯ್ತಾರೆ. ಮತ್ತೆ ಪ್ರತಿ ಒಂದ್ರಲ್ಲೂ ತಪ್ಪು ಕಲ್ಪನೆಗಳನ್ನ ಹುಡ್ಕಕ್ ಹೋಗ್ಬಾರ್ದು ನಾವು. ನಮ್ಮ ಬದುಕು ಹೆಂಗಿರ್ಬೇಕು ಅಂತಂದ್ರೆ ಪ್ರಕೃತಿ ದತ್ತವಾಗಿರ್ಬೇಕು. ಈ ಪ್ರಕೃತಿ ಇಲ್ಲ ಅಂದ್ರೆ ನಾವ್ ಯಾರು ಉಳಿಯಲ್ಲ. ಹಾಗಾಗಿ ಮೊದಲು ನಾವು ಪ್ರಕೃತಿನಲ್ಲಿ ಸಿಗುವಂತ ಅಮೂಲ್ಯವಾದ ಏನ್ ಈ ಗಾಳಿ ಇದೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಈ ಗಾಳಿನ ಯಾರು ಈಗ ಒಬ್ಬ ಫ್ಲೂಟ್ ನಡೆಸೋನು ಅದರಲ್ಲಿ ಪರಿಣಿತಿ ಪಡೆದಿರ್ತಾನೆ. ಆ ಪರಿಣಿತಿ ಪಡೆದಿರೋದ್ರಿಂದ ಆ ಫ್ಲೂಟ್ ನ ಸರಾಗವಾಗಿ ನುಡಿಸ್ತಾನೆ ಅವನು. ಹಾಗಾಗಿ ನಮ್ಮ ದೇಹದಲ್ಲಿ ಹೋಗುವಂತ ಉಸಿರು ಕೂಡ ಅಷ್ಟೇ, ನಾವು ಅದರಲ್ಲಿ ಪರಿಣಿತಿ ಪಡೆಯಕ್ಕೆ ಸಾಧ್ಯವಾದಷ್ಟು ಸಾಧನೆ ಮಾಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲಿವರೆಗೂ ಸಮಯ ಕೊಟ್ಟಿದ್ರ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ಸರ್. ಪತ್ರಿಜಿ ಗುರುಗಳನ್ನ ಭೇಟಿ ಮಾಡಿ ಅವರ ಒಂದು ಮಾರ್ಗದರ್ಶನವನ್ನ ನೀವು ತಗೊಂಡಿದ್ದೀರಿ. ನೀವು ಇಲ್ಲಿರೋದೇ ನಮಗೆಲ್ಲರಿಗೂ ತುಂಬಾ ಸಂತೋಷದ ವಿಷಯ ಸರ್. ಧನ್ಯವಾದ ಸರ್ ನಿಮಗೆ. ಧನ್ಯವಾದ. ಮತ್ತೆ ಆತ್ಮ ಬಂಧುಗಳೇ, ನೀವು ಯಾರು ಮಾತಾಡ್ಬೇಕು ಅಂತೀರಿ ನೀವು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಾಂದ್ರೆ ನಮಗೆ ಇದುವರೆಗೆ ಬರ್ತಾ ಇರುವಂತ ಎಲ್ಲ ನಮ್ಮ ಬಂಧುಗಳು ಮಾತಾಡ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಪದ್ಮ ನಾಗರಾಜ್ ಅವರು, ವೈದೇಹಿ ಅವರು ಹಾಗೂ ನಳಿನ ಅವರು. ನೀವು ಹೊಸಬರು ಯಾರಿದ್ದೀರಿ ಅವರು ನೀವು ಮಾತಾಡೋದಾದ್ರೆ ನಿಮಗೆ ಅವಕಾಶ ಕೊಡೋಣ ಅನ್ನುವಂತ ಒಂದು ಯೋಚನೆ ಅಷ್ಟೇನೆ. ಇಲ್ಲಿ ಇನ್ಯಾರಿಗೂ ಬೇಡ ಅನ್ನುವಂಥದ್ದು ಖಂಡಿತ ಇಲ್ಲ. ಎಲ್ಲ ಅದ್ಭುತ ಹಾಡುಗಾರ್ತಿಯರು ಇಲ್ಲಿದ್ದಾರೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿ ಹಾಡ್ತಾರೆ ಎಲ್ಲಾರು. ನಳಿನ ಅವರು ಪಾಪ ಕೇಳ್ತಾನೆ ಇದಾರೆ ಅವಾಗಿಂದ, ದಯವಿಟ್ಟು ನಂಗೆ ಒಂದು ಅವಕಾಶ ಕೊಡಿ ಅಂತ. ನಳಿನ ಅವರೇ ಮಾತಾಡಿ. ಹೇಳಿ ನಳಿನ ಅವರೇ. ಸಾರಿ, ನಳಿನ ಅವರು ಅಲ್ಲಿ ಹೊರಟೋದ್ರ? ನಳಿನ ಅವ್ರೆ, ಓಕೆ, ತೊಂದ್ರೆ ಇಲ್ಲ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೀಲಮ್ಮ ಅವರು, ಸುಗುಣಮ್ಮ, ಧ್ಯಾನ ಅಂತಿದೆ. ರೇಖಾ ಅವರು ಆಗ್ಲೇ ವಿಡಿಯೋ ಆನ್ ಮಾಡಿದ್ರು, ಆಫ್ ಮಾಡ್ಬಿಟ್ರು ನಂತರ.
ನೀಲಮ್ಮ ಅವರೇ ಮಾತಾಡಿ ಮೇಡಮ್. ನೀಲಮ್ಮ ಅವರೇ ಮಾತಾಡಿ ಮೇಡಮ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾತಾಡಿ. ನೀವು ವಿಡಿಯೋನ ಆನ್ ಮಾಡಿ ಮೇಡಮ್. ಆನ್ ಮಾಡಿ ಮೇಡಮ್, ವಿಡಿಯೋ ಆನ್ ಮಾಡಿ. ಮಾಸ್ಟರ್ಗಳಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನನ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಒಬ್ಬೊಬ್ರು ಒಂದು ಜ್ಞಾನದ ಕಣಜಗಳು ಅಂತ ಅನಿಸ್ತಾ ಇದೆ. ಎಷ್ಟೊಂದು ಜ್ಞಾನವನ್ನ ನೀಡ್ತಾ ಇದ್ದೀರಿ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕಾರ್ಯಕ್ರಮ. ನಿಮ್ಮ ಒಂದು ಇದು ನಾಟಕ ನೋಡ್ಬಿಟ್ಟು ಇದು ಏನು ಏನ್ ಹೇಳ್ತಾರೆ ಅದು ಬೂದಿ ಮುಚ್ಚಿದ ಕೆಂಡದಂಗೆ ನಿಮ್ಮ ಒಂದು ಟ್ಯಾಲೆಂಟ್ ಎಷ್ಟಿದೆ ಅಂತಂದ್ರೆ ನಿಜವಾಗ್ಲೂ ನನಗೆ ಅದ್ಭುತ ಅನ್ಸಿತ್ತು ಮೇಡಮ್ ನಿಮ್ಮ ಕಾರ್ಯಕ್ರಮ ನೋಡಿ. ನನಗೆ ಮಾತುಗಳೇ ಬರ್ತಾ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಏನ್ ಹೇಳ್ಬೇಕು ಅಂತಂದ್ರೆ ನಾನು ಬರೇ ಏನಂದ್ರೆ ಧ್ಯಾನ ಮಾಡೋದು, ಜ್ಞಾನ ಹಂಚಿಕೆ ಅಂದ್ರೆ ಸ್ವಾಧ್ಯಾಯ ಮಾಡಿ ಹೇಳೋದು ಅಷ್ಟೇ ಅನ್ಕೊಂಡಿದ್ದೆ. ಬಟ್ ನಿಮ್ಮ ಒಂದು ತಿಳುವಳಿಕೆ ಮಟ್ಟ, ಜ್ಞಾನದ ಮಟ್ಟ ಇದೆಲ್ಲವೂ ಎಲ್ಲರಿಗೂ ಶೇರ್ ಆಗ್ತಾ ಇದೆಯಲ್ಲ, ನಿಜವಾಗ್ಲೂ ಇದು ಒಳ್ಳೆ ಅನುಭವ. ಪ್ರತಿಯೊಬ್ಬರಿಗೂ ಇದು ಅವಶ್ಯಕ ಅಂತ ನನ್ಗ ಅನಿಸ್ತದೆ. ಎಲ್ಲ ಹಿರಿಯ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲರ ಜೊತೆ ನಾವು ಸೇರ್ಕೊಂಡು ಎಲ್ಲ ತಿಳ್ಕೊಳ್ಳುವಂತ ಒಂದು ವೇದಿಕೆ ನಮ್ಗೆ ನಿರ್ಮಾಣ ಆಗಿದೆ ಅಲ್ಲ, ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಎಲ್ಲರಿಗೂ ತುಂಬಾ ಧನ್ಯವಾದ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ. ಥ್ಯಾಂಕ್ ಯು ಮೇಡಮ್. ಎಲ್ಲ ಥ್ಯಾಂಕ್ ಯು. ಮಲ್ಲಿ ಮೇಡಮ್ ಅವ್ರೆ, ಸಾರಿ, ಸೆಂಟರ್ನಲ್ಲಿ ಬರ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ಹೇಳಿ ಸರ್. ತತ್ವಪದ ಬೇಕಂದ್ರೆ ಈ ಚಳ್ಳಿಕೇರಿ ಹತ್ರ ದೊಡ್ಡೇರಿ ಅಂತೇಳಿ ಇದೆ, ಸತ್ತುಪಾಶಿ ಅಂತೇಳಿ ಒಬ್ರು ಅವಧೂತರು ಇದ್ದಾರೆ. ಅವ್ರದ್ದು ಬಹಳಷ್ಟು ತತ್ವಪದ ಇದಾವೆ. ದೊಡ್ಡೇರಿನ ಹೋಗ್ಬಂದ್ ಪ್ಲೀಸ್ ಒಂಚೂರು ಕಂಟಿನ್ಯೂ ಮಾಡಿ, ಒಂದೇ ಸೆಕೆಂಡ್. ದೊಡ್ಡೇರಿನ ಕಂಟಿನ್ಯೂ ಮಾಡಿ. ಹೇಳಿ ಸರ್. ದೊಡ್ಡೇರಿನ ಹೋಗ್ಬಂದಿನಿ ಸತ್ಯೇಂದ್ರ ಸರ್. ಹೇಳಿ ಸರ್ ಬರ್ಕೋತಾ ಇದ್ದೀನಿ. ಅದೇ ಸರ್, ಯೂಟ್ಯೂಬ್ ನಲ್ಲಿ ಬರ್ತವೆ. ಅವ್ರು ಮೆಮೊರಿನ ಕಳ್ಸಿಕೊಡ್ತಾರೆ. ತತ್ವಪದ ಬಹಳ ಚೆನ್ನಾಗಿದಾವೆ ಸರ್. ಅವ್ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಸರ್. ಚೆಕ್ ಮಾಡ್ತೀನಿ ಸರ್, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ತೀನಿ. ಓಕೆ ಸರ್, ಓಕೆ ಸರ್. ನಾವು ಮುಂದಿನ ಪ್ರಯತ್ನದಲ್ಲಿ ಒಂದೆರಡು ಅವ್ರ ಪದಗಳನ್ನ ತಿಳ್ಕೊಂಡು ನೀವು ಒಂದ್ ಸ್ವಲ್ಪ ಹಾಡ್ಬೇಕು ಸರ್. ನಿಮ್ಮ ಕಂಠ ಚೆನ್ನಾಗಿದೆ ಕೇಳಕ್ಕೆ, ಕಂಠ ಚೆನ್ನಾಗಿದೆ, ಒಳ್ಳೆ ಬೇಸ್ ವಾಯ್ಸ್ ಸರ್ ನಿಮ್ದು. ಓಕೆ ಸರ್, ಓಕೆ. ಎಲ್ಲ ಭಗವಂತನ್ ಸರ್, ನಂದೇನಿಲ್ಲ ಸರ್, ಭಗವಂತನ್ ಸರ್. ನೀವು ಹಾಡ್ತಾ ಇದ್ರೆ ಒಂದು ಥ್ರಿಲ್ ಬರುತ್ತೆ, ಒಂದು ಖುಷಿ ಬರುತ್ತೆ. ದಯವಿಟ್ಟು ಅದನ್ನ ಕಲ್ತ್ಕೊಂಡು ಹಾಡಿ ನೀವು ಮುಂದಿನ ಸರಿ. ಓಕೆ ಸರ್. ಒಂದ್ ಸಣ್ಣದೊಂದ್ 4 ನುಡಿ ಅದಾವೆ ಸರ್. ಹೇಳಿ ದಯವಿಟ್ಟು ಕ್ಷಮಿಸಿ ಸರ್. ಶಿವಕುಮಾರ್ ಸರ್, ತಪ್ಪಾಗಿ ಭಾವಿಸ್ಬೇಡಿ. ಇಲ್ಲಿ ತುಂಬಾ ಜನ ಲೈನ್ ಅಲ್ಲಿ ಇದಾರೆ ಸರ್, ದಯವಿಟ್ಟು. ಲಾಸ್ಟ್ ಡೇ ಇದೆ ಇವತ್ತು. ಅದಕ್ಕೆ ಎಲ್ಲರಿಗೂ ಹಾಡ್ತಾರೆ ಸರ್, ಎಲ್ಲರಿಗೂ ಅವಕಾಶ ಸಿಗ್ಲಿ ಅನ್ನೋದಷ್ಟೇನೆ. ಮತ್ತೆ ಆತ್ಮ ಬಂಧುಗಳೇ, ಇಲ್ಲಿ ಇವರು ಸುಗುಣಮ್ಮ ಅವರು, ಆರ್ಯನ್ ಕವಿತಾ ಅವರು, ಮತ್ತೆ ಇವ್ರು ಯಾರಿರು, ಲಕ್ಷ್ಮೀಕಾಂತಮ್ಮ, ರೇಖಾ ಅವರು, ಸುಮಾ ವಿ ಅವರು, ದಯವಿಟ್ಟು ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಇವತ್ತು 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಕಡೆ ದಿನವಾಗಿದೆ. ಹಾಗಾಗಿ ಇಲ್ಲಿ ಹಳಬ್ರು ಯಾರ್ಯಾರಿದ್ದೀವಿ, ಯಾರ್ಯಾರು ಹಾಡ್ತೀನಿ ಅಂದ್ರು ಖಂಡಿತ ನಿಮಗೂ ಅವಕಾಶ ಸಿಗತ್ತೆ. ಅದು ದಯವಿಟ್ಟು ಕ್ಷಮಿಸಿ, ನನ್ನನ್ನ ಹೊಸಬ್ರಿಗೆ ಅವಕಾಶ ಕೊಡೋಣ ಅನ್ನೋ ಒಂದೇ ಒಂದು ಉದ್ದೇಶ ಇಲ್ಲಿ. ಮುಂದಿನ ತಿಂಗಳು ಕೂಡ ಎಲ್ಲರೂ ಬರಬೇಕು. ಸುಶೀಲಾ ಭಟ್ ಅವರೇ, ನಂತರ ಇಲ್ಲಿ ವೆಂಕರೆಡ್ಡಿ ಅಂತ ಇದೆ, ವೆಂಕರೆಡ್ಡಿ ಇಮ್ಮಡಿ ಅವರೇ, ಓಕೆ. ಲಕ್ಷ್ಮೀಕಾಂತಮ್ಮ ಅವರು, ಓಕೆ. ಸುಮಾ ಅವರು, ರೇಖಾ ಅವರು, ದಯವಿಟ್ಟು ಆನ್ ಮಾಡಿ. ಮತ್ತೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಈ ಧ್ಯಾನಕ್ಕೆ ಬಂದಾದ್ಮೇಲೆ ಧ್ಯಾನ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಆದಂತ ಬದಲಾವಣೆಗಳು, ಅದನ್ನ ದಯವಿಟ್ಟು ಹೇಳ್ಕೋಬೇಕು. ಮಂಗಳಕುಮಾರ್ ಅವ್ರು ಮಾತಾಡಿದ್ರು ಅನ್ಕೋತೀನಿ ಅವಾಗ್ಲೇ. ನಂತರ ಹರ್ಷಿಣಿ ಅವರು ಮಾತಾಡಿದ್ರು ಅನ್ಸುತ್ತೆ. ನೆಕ್ಸ್ಟ್ ಮೋಸ್ಟ್ಲಿ ಯಾರು ನೀವು ಇಲ್ಲಿ ನಿಮ್ಮ ಅನುಭವನ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ಲಿಲ್ಲ ಅನ್ನೋದಾದ್ರೆ, ನಾವು ನಮ್ಮ ಹಳಬ್ರು ಕಾಯ್ತಾ ಇದಾರೆ ಹಾಡ್ಲಿಕ್ಕೆ, ಅವರಿಗೆ ನಾನು ಕೊಡ್ತೀನಿ. ಇಲ್ಲ ರೇಖಾ ಧ್ಯಾನ ಅಂತ ಒಬ್ಬರಿದ್ದಾರೆ, ಆಗ್ಲೇ ವಿಡಿಯೋ ಆನ್ ಮಾಡಿದ್ರು, ಚೆಕ್ ಅಂತ ಆಫ್ ಮಾಡ್ಬಿಟ್ರು. ರೇಖಾ ಅವರು ಕೂಡ ಆನ್ ಮಾಡಿ. ತುಂಬಾ ಸಮಯ ಇಲ್ಲ, ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ ಮಾತಾಡಿ ಅಂತ.
ಇಲ್ಲ ಅಂದ್ರೆ ನಮ್ಮ ಹಳಬರು ಇಲ್ಲಿದ್ದಾರೆ, ಅವ್ರಿಗೆ ನಾನು ಹಾಡ್ಲಿಕ್ಕೆ ಕೊಡ್ತೀನಿ. ಮಾತಾಡ್ತಿದ್ದೀರಾ ರೇಖಾ ಅವರೇ, ಧ್ಯಾನ, ಸುಮಾ ವಿ ಅವರೇ, ಆರ್ಯನ್ ಕೃಷ್ಣನ್ ಅವರೇ, ನರಸಿಂಹ HK ಅವರೇ, ನರಸಿಂಹ HK ಅವ್ರು ಈಗ ತಾನೇ ಮಾತಾಡಿದ್ರು. ವೆಂಕರೆಡ್ಡಿ ಇಮ್ಮಡಿ ಅವರೇ, ಸುಶೀಲಾ ಭಟ್ ಅವರೇ, ಮಾತಾಡಿ ಮೇಡಮ್. ಧ್ಯಾನದಿಂದ ನಿಮಗೆ ಆದಂತ ಪ್ರಯೋಜನಗಳು ಏನು? ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡಿದ್ದೆ. ಸರಿ ಸರಿ. ನಮಸ್ತೆ ನಮಸ್ತೆ ಎಲ್ಲರಿಗೂ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಅದೇ ನನಗೆ 4 ಗಂಟೆಯಿಂದ ಜಾಯಿನ್ ಆಗಕ್ಕೆ ಆಗಲ್ಲ, ಮಗಳನ್ನ ಕರ್ಕೊಂಡು ಬರ್ಬೇಕಾಗತ್ತೆ, ಅರ್ಧ ಗಂಟೆ ಕಳೆದೋಗ್ಬಿಡುತ್ತೆ. ಇನ್ನ ಅರ್ಧ ಗಂಟೆಯಲ್ಲಿ ಜಾಯಿನ್ ಆಗಿರ್ತೀನಿ. ಅದರಿಂದ ನನಗೆ ನನ್ನ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಗಳಿದೆ. ಬಟ್ ಈ ಧ್ಯಾನ ಮಾಡೋದ್ರಿಂದ ಎಷ್ಟೊಂದು ನೆಮ್ಮದಿ ಸಿಕ್ಕಿದೆ, ಅಷ್ಟು ಪೀಸ್ ಆಫ್ ಮೈಂಡ್ ನಮಗೆ ಬರ್ತಿದೆ. ಅದು ತುಂಬಾ ಅನುಕೂಲ ಅಂತ ಅನ್ಕೊಳ್ತೀನಿ ನಾನು. ಹಾಗೆ ಯೋಗನು ಹಾಗೆ ಬಿಟ್ಟಿದ್ದೆ ಬಿಟ್ಟಿದ್ದೆ. ಈಗ ಅದು ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ, ಬಾಡಿ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದೆ. ಹಾಗೆ ವರ್ಟಿಕಲ್ ಪ್ರಾಬ್ಲಮ್ ಹೇಳಿದ್ನಲ್ಲ ಮೇಡಮ್, ಹಾಗೆ ಮಾಡ್ತಾ ಇದ್ದೀನಿ ಇದನ್ನ. ಅದು ಕೂಡ ಕಡಿಮೆ ಅನಿಸ್ತಿದೆ. ವೆರಿ ನೈಸ್, ವೆರಿ ಕಂಟಿನ್ಯೂ ಮಾಡೋದ್ರಿಂದ ಕಡಿಮೆ ಆಗ್ಬೋದು. ಸತತವಾಗಿ ಮಾಡ್ಕೊಂಡ್ ಬನ್ನಿ ಮೇಡಮ್. ಮತ್ತೆ ಇಲ್ಲಿ ಎಲ್ಲಾ ಆತ್ಮಬಂಧುಗಳಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಇಲ್ಲಿ ನಾವು ಹಾಕಿರುವಂತ ಏನು ಲಿಂಕ್ ಇದೆ, ಮುಂದಿನ ತಿಂಗಳು ಏನು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇದೆ 21 ದಿನದ್ದು, ದಯವಿಟ್ಟು ಎಲ್ಲರೂ ನಿಮ್ಮ ಒಂದು ಸಹೃದಯರಿಗೆ, ನಿಮ್ಮ ಬಂಧು ಮಿತ್ರರಿಗಿರ್ಬೋದು, ಎಲ್ಲರಿಗೂ ನೀವು ಹಂಚಿ ಅಂತ ಕೇಳ್ತೀನಿ. ಎಲ್ರಿಗೂ ಫಾರ್ವರ್ಡ್ ಮಾಡಿ ಆ ಒಂದು ಮೆಸೇಜ್ ಅನ್ನ. ಯಾರಿಗೆ ಧ್ಯಾನದಲ್ಲಿ ಆಸಕ್ತಿ ಇದ್ದು ಅವ್ರು ಧ್ಯಾನ ಮಾಡ್ತೀನಿ ಅಂತ ಬರ್ತಾರೋ ಅವ್ರಿಗೆ ಯಾವಾಗ್ಲೂ ನಮ್ಮ ಕಡೆಯಿಂದ ಸ್ವಾಗತ ಇದ್ದೇ ಇದೆ. ಸೊ ಅವರೆಲ್ಲರೂ ಬರ್ಲಿ, ಅವರು ಕೂಡ ಒಂದಷ್ಟು ಇಲ್ಲಿ ಪ್ರಯೋಜನಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರೂ ಆತ್ಮ ಬಂಧುಗಳೇ, ನೀವು ಈ ಒಂದು ಕೆಲಸನ ಮಾಡ್ಲೇಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಆ ಒಂದು ಲಿಂಕ್ ಅನ್ನ, ಮತ್ತೆ ಮುಂದಿನ ತಿಂಗಳು ಏನು ನಡೆಯುತ್ತೆ ನಮ್ಮ ಕಾರ್ಯಕ್ರಮ 21 ದಿನದ್ದು, ಅದಕ್ಕೆ ಅವರು ಜಾಯ್ನ್ ಆಗಕ್ಕೆ ಹೇಳಿ. ಎಲ್ಲರೂ ಸೇರ್ಕೊಳ್ಳಿ. ನಮ್ಮ ಸ್ಪಿರಿಚುಯಲ್ ಪ್ರೋಗ್ರಾಮ್ ಏನಿದೆ, ಸ್ಪಿರಿಚುಯಲ್ ಅಂತ ಒಂದು ಗ್ರೂಪ್ ಏನಿದೆ, ಆ ಗ್ರೂಪ್ಗೆ ಜಾಯ್ನ್ ಆಗಕ್ಕೆ ಹೇಳಿ. ಮುಂದಿನ ತಿಂಗಳು ತುಂಬಾ ಚೆನ್ನಾಗಿರುವಂತಹ ವಿಷಯಗಳನ್ನ ಹೊತ್ತು ಬರ್ತಾ ಇದ್ದೇವೆ. ಖಂಡಿತ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಓಕೆ, ಈಗ ನಮ್ಮ ಹಳಬ್ರು ಆಗ್ಲಿಂದ ಕೇಳ್ತಿದ್ದಾರೆ. ಮೊದಲನೇದಾಗಿ ವೈದೇಹಿ ಅವರು ಕೇಳಿದ್ರು. ಮತ್ತೆ ಯಾರಾದ್ರು ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ಮಾತಾಡಿ. ಸುಶೀಲಾ ಮೇಡಮ್, ನಿಮ್ಗೆ ಧನ್ಯವಾದ ಮೇಡಮ್. ಇಲ್ಲ ಮೇಡಮ್, 1 ಸೆಕೆಂಡ್, ನನ್ನ ಮಗಳ ಜೊತೆಗಿದ್ದಾಳೆ, ಇಬ್ರು ಸೇರಿ ಒಂದು ಗಣೇಶನ್ ಹಾಡು ಹೇಳ್ಬಿಡ್ತೀವಿ. ದಯವಿಟ್ಟು ಹೇಳಿ ಮೇಡಮ್, ದಯವಿಟ್ಟು ಹೇಳಿ. ಖಂಡಿತ ಹೇಳಿ ಮೇಡಮ್, ಟೈಮ್ ಮಾಡ್ಕೊಳ್ಳೋಣ. ಹೇಳಿ. ಗಣಪತಿ ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪನೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪನೆ ನಮೋ ನಮೋ. ಝಣತಕ ಧಿಮಿಕಿಟ ತಾಳ ಮೃದಂಗ, ಕುಣಿಯುತ ನಲಿಯುವೆ ನಮೋ ನಮೋ. ಝಣತಕ ಧಿಮಿಕಿಟ ತಾಳ ಮೃದಂಗ, ಕುಣಿಯುತ ನಲಿಯುವೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪನೆ ನಮೋ ನಮೋ. ಭಾರತಿ ತನಯನೆ ಧರ್ಮ ಸ್ವರೂಪನೆ, ಸರ್ವಗಣಾಧಿಪ ನಮೋ ನಮೋ. ಪಾರ್ವತಿ ತನಯನೆ ಧರ್ಮ ಸ್ವರೂಪನೆ, ಸರ್ವಗಣಾಧಿಪ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪನೆ ನಮೋ ನಮೋ. ನಮೋ 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 ನಮೋ, ನಮೋ 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 ನಮೋ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಮೇಡಮ್. ತುಂಬಾನೇ ಥ್ಯಾಂಕ್ಸ್ ನಿಮಗೆ. ಭಗವಂತ ಗಣಪತಿಯ ಒಂದು ವಿಘ್ನ ನಿವಾರಕ ಅಂತ ಅಂತೀವಿ, ಅವನ ಒಂದು ಆಶೀರ್ವಾದ ಎಲ್ಲರಿಗೂ ಬೇಕು. ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ. ಪ್ರತಿ ಬಾರಿನೂ ಶನಿವಾರ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ, ಮನೋರಂಜನಾ ಕಾರ್ಯಕ್ರಮವನ್ನ. ಖಂಡಿತ ಬನ್ನಿ, ಎಲ್ರೂ ಹಾಡೋಣ, ನೀವು ಹಾಡಿ ಅಂತ ಹೇಳ್ತೀವಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಬೇರೆ ಯಾರು ನಮ್ಮ ಆತ್ಮ ಬಂಧುಗಳು ಹೊಸದಾಗಿ ಬಂದಿರುವಂತವ್ರು ಅವರ ವಿಡಿಯೋಗಳನ್ನ ಆನ್ ಮಾಡೋದಕ್ಕೂ ಇಷ್ಟಪಡ್ತಾ ಇಲ್ಲ, ಹಾಗೆ ಅವರು ಒಂದು ಮನೋರಂಜನಾ ಕಾರ್ಯಕ್ರಮದಲ್ಲಿ ಅವರೊಂದ ಕಲೆಯನ್ನ
ತಿಳಿಸೋದಕ್ಕೂ ಕೂಡ ಮುಂದೆ ಬರ್ತಿಲ್ಲ. ಹಾಗಾಗಿ ನಮ್ಮ ಹಳಬರು ಏನಿದ್ದಾರೆ ನಮ್ಮವರು, ಅವ್ರಿಗೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ವೈದೇಹಿ ಅವರೇ, ನೀವು ಹೇಳೋಂತಹ ಹಾಡು ಒಂದು ಚುಟುಕಾಗಿ ಇರಲಿ, ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ಕೇಳ್ತೀನಿ. ಕಂಟಿನ್ಯೂ ಮಾಡಿ ನೀವು, ಹೇಳಿ. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಓಕೆ. ನಾನು ಗಣೇಶನ್ ಮೇಲೆ ಹೇಳೋಣ ಅನ್ಕೊಂಡೆ, ಅವ್ರು ಹೇಳಿರೋದ್ರಿಂದ ಕನ್ನಡ ತಾಯಿ ಮೇಲೆ ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ, ಅದು ಸ್ವಲ್ಪ ಚಿಕ್ಕದಾಗಿರ್ಲಿ ಅಂತ, ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ. ಓಕೆ, ಹೇಳಿ. ಓಕೆ. ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನುಡಿಸೆ, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಕಾವೇರಿ ಕಾಲ್ತುಳಿಯೇ ಕಾದಿಹಳು, ಗೋದಾವರಿ ದೇವಿ ಹೂಮುಡಿವಳು, ಒಡಲೆಲ್ಲ ಸಿಂಗರಿಸಿ ತುಂಗಿಹಳು, ಒಡನಾಡಿ ಭದ್ರತಾ ಜೊತೆಗಿರುವಳು, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನುಡಿಸೆ, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಕನ್ನಡದ ಕಸ್ತೂರಿ ತಿಲಕವಿಟ್ಟು, ಕನ್ನಡದ ಕಾಲ್ಗೆಜ್ಜೆ ನಾದ ತೊಟ್ಟು, ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು, ಕನ್ನಡದ ಭೂಮಿಯಲ್ಲಿ ಹೆಜ್ಜೆ ಇಟ್ಟು, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ, ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನುಡಿಸೆ, ಬಾತಾಯಿ ಭಾರತಿಯೇ ಭವಭಾಗೀರಥಿಯೇ. ಕೃಷ್ಣಾರ್ಪಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಪದ್ಮಾ ಮೇಡಮ್, ಪದ್ಮಾ ನಾಗರಾಜ್ ಮೇಡಮ್, ದಯವಿಟ್ಟು ಹೇಳಿ. ಎಲ್ಲ ಗುರುಮಾತೆಯರಿಗೂ ನನ್ನ ಶರಣಾರ್ಥಿಗಳು. ನಾ ತತ್ವ ಹಾಡಿದ್ರೆ ಧ್ಯಾನ ಜ್ಞಾನ ಎಲ್ಲವೂ ಇರುವಂತ ತತ್ವನ ಆಡ್ತೀನಿ. ಮೇಡಮ್, ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಪವರ್ ಬ್ಯಾಂಕ್ ಹಾಕೋ, ಪವರ್ ಬ್ಯಾಂಕ್ ವಾಯ್ಸ್ ಸರಿ ಬರ್ತಾ ಇಲ್ಲ ಪದ್ಮಾ ನಾಗರಾಜ್ ಅವರೇ. ಈ ಸಾರಿ ಬಿಡಿ ಮೇಡಮ್, ಹೋಗ್ಲಿ, ನೆಕ್ಸ್ಟ್ ಆಡ್ತೀನಿ ಬಿಡಿ. ಯಾಕಂದ್ರೆ ವಾಯ್ಸ್ ಇದು ಚೆನ್ನಾಗಿ ಕೇಳಿಸ್ತದೆ. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಿದೆ ಮೇಡಮ್, ಬಟ್ ಕಟ್ 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 ಆಗತ್ತೆ, ಆಗ್ತಿದೆ, ಗೊತ್ತಿಲ್ಲ ಯಾಕೋ ಅಂತ. ಪ್ರಯತ್ನ ಮಾಡಿ. ತತ್ವ ಕೇಳಿಸ್ತಾ ಇದೆಯಾ ಮೇಡಮ್? ಮೇಡಮ್, ಒಂದ್ ಕೆಲ್ಸ ಮಾಡಿ, ಒಂದು ಪಲ್ಲವಿ ಹಾಡಿ ನೋಡೋಣ. ತುಂಬಾ ಚೆನ್ನಾಗಿ ಕೇಳಿಸ್ತು ಅಂದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಹೇಳ್ತೀವಿ ನಾವು. ಹೇಳಿ ಮೇಡಮ್. ನೆಕ್ಸ್ಟ್ ಯಾವಾಗಾದ್ರೂ ಮಾಡ್ತೀನಿ, ನಿಮ್ಗೆ ಅದು ಅಷ್ಟು ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ. ಲಿಂಗ ಪೂಜೊಂದ ಆಗುತ್ತೈತಣ್ಣ, ಯಾವಾಗ ನೋಡಲು ಲಿಂಗ ಪೂಜೊಂದ ಆಗುತ್ತೈತಣ್ಣ, ಲಿಂಗ ಪೂಜೊಂದ ಆಗುತ್ತೈತೆ ಅಂಗವೆಂಬ ಗುಡಿಯ ಒಳಗೆ, ಲಿಂಗ ಪೂಜೊಂದ ಆಗುತ್ತೈತೆ ಅಂಗವೆಂಬ ಗುಡಿ. ಹೊಟ್ಟೋಯ್ತು. ಓಕೆ ಆತ್ಮ ಬಂಧುಗಳೇ, ಮತ್ತೆ ಯಾರಾದ್ರೂ ಹಾಡ್ತೀರಾ? ಇವತ್ತು ಗುರುವಾರ ಆಗಿರೋದ್ರಿಂದ ನನಗೂ ಒಂದು ಅವಕಾಶ ಸಿಕ್ಕರೆ ನಾನು ಹಾಡೋಣ ಅಂತ. ಬಟ್ ಬೇರೆ ಯಾರಾದ್ರೂ ಹಾಡ್ತಾರೆ ಅಂದ್ರೆ ಖಂಡಿತ ಹಾಡಿ. ನಾವು ಪ್ರತಿ ಸರಿ ನಮಗೆ ಅವಕಾಶ ಸಿಗ್ತಾ ಇರುತ್ತೆ ಇಲ್ಲಿ. ಪದ್ಮಾ ನಾಗರಾಜ್ ಅವರೇ, ಪ್ರಯತ್ನ ಪಟ್ರಿ, ಯಾಕೋ ನಿಮ್ಮ ನೆಟ್ವರ್ಕ್ ಸರಿ ಇಲ್ದೇ ಇರೋ ಕಾರಣ ಆಗ್ಲಿಲ್ಲ. ಮತ್ತೆ ನೀವು ಹಾಡಿ. ನೆಕ್ಸ್ಟ್ ಬೇರೆ ಯಾರಾದ್ರೂ ಹಾಡೋರಿದ್ರೆ ಖಂಡಿತ ಹೇಳ್ಬಹುದು. ಮೇಡಮ್, ನಾನೊಂದು ಹಾಡು ಹೇಳ?
ಹೇಳಿ, ಯಾರು ಮಂಗಳ. ಮಾತಾಡ್ತೀರಿ? ಮಂಗಳ. ಖಂಡಿತ ಮಂಗಳ. ಹೇಳಿ ಮೇಡಮ್, ಖಂಡಿತ ಹೇಳಿ. ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಡ್ಬೇಕಾ ಅಂದ್ರೆ ಕೊಡಿ. ಇಲ್ಲ ನಂದು ಇಲ್ಲ, ಹೇಳ್ತೀನಿ. ಹೇಳಿ ನೀವು ಹೇಳಿ ಖಂಡಿತ ಹೇಳಿ. ಥ್ಯಾಂಕ್ ಯು. ವಿಡಿಯೋ ಆನ್ ಮಾಡಿ ಹೇಳಿ ಮೇಡಮ್. ಮಾಡಿದೆ. ಯಾಕೋ ಪಾಪ ಇವ್ರದ್ದು ಪದ್ಮನಾಗರಾಜ್ ಅವರು ಚೆನ್ನಾಗಿ ಹಾಡ್ತಾರವ್ರು, ಯಾಕೋ ಸ್ವಲ್ಪ ಸಮಸ್ಯೆ ಆಗಿದೆ. ಓಕೆ, ಹೇಳಿ ಮೇಡಮ್. ಮಂಗಳ ಕುಮಾರ್ ನಮಸ್ತೆ ಹೇಳಿ. ನಮಸ್ತೆ ಆತ್ಮ ಬಂಧುಗಳಿಗೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ ಒಂದು ಸಣ್ಣದೊಂದು ಹೇಳ್ತೀನಿ. ಓಕೆ. ಮರಿಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯೋ ಆಗಲೇಕೆ, ನಾಗಶಯನ ನಾರತನ ಕೂಗಿ ಭಜನೆ ಮಾಡೋ, ಮರಿಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಸತಿಯು ಸುತರು ಹಿತರು ಎಂದು ಮತಿಯು ಗೆಟ್ಟು ಕೆಡಲು ಬೇಡ, ಗತಿಯು ತಪ್ಪಿ ಹೋಗ ಸತಿಯು ಸುತರು ಬರುವರೆ, ಮರಿಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆ ಮಾತ್ರದಿಂದ ಗೋತ್ರವೆಲ್ಲನಾಶ, ಪರಮ ಪುರುಷ ಶ್ರೀಕಂತರ ವಿಠಲ ನಾಮ ಭಜಿಸಿರೋ, ಮರಿಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ. ಧನ್ಯವಾದ ಎಲ್ರಿಗೂ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ ನಿಮಗೆ. ಮತ್ತೆ ಮುಂದಿನ ತಿಂಗಳು ಇದೇ ತರ ಕಾರ್ಯಕ್ರಮ ಇರುತ್ತೆ, ಖಂಡಿತ ಬನ್ನಿ, ಭಾಗವಹಿಸಿ. ಆಯ್ತಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಕಡೆನೂ, ನಿಮ್ಮ ಮನೆ ಕಡೆನೂ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರ ಕಡೆನೂ ಶೇರ್ ಮಾಡಿ ಇದ್ರನ್ನ. ಮುಂದಿನ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ನನಗೊಂದು ಅವಕಾಶ ಸಿಕ್ಕರೆ ನಾನು ಕೂಡ ಒಂದೇ ಒಂದು ಪುಟ್ಟ ಒಂದು ದಾಸರ ಪದನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಓಕೆ. ದಾಸನ ಮಾಡಿಕೊ ಎನ್ನ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ, ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ, ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ, ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು, ಹಿರಿ ಪುರಂದರ ಬೆಟ್ಟಳ ಎನ್ನನು ಪೊರೆದು, ದಾಸನ ಮಾಡಿಕೊ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ. ಧನ್ಯವಾದ. ಒಂದೇ ಒಂದು ನುಡಿ ಅಂಕಿತ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂಕಿತ ಒಂದು ಹಾಡಿದೆ. ಸೊ ಇನ್ನೊಬ್ಬರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣ ಶಾಂತ ಅವ್ರು ಹಾಡ್ತೀನಿ ಅಂದಿದ್ರು ಆಗ್ಲೇ. ಖಂಡಿತ ಶಾಂತ ಅವರೇ, ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಖಂಡಿತ ವಿಡಿಯೋ ಆನ್ ಮಾಡ್ಕೊಂಡು ಹಾಡಿ ಶಾಂತ ಅವರೇ.
ಇಲ್ಲ, ಶಾಂತ HB ಮೈಸೂರು ಅವರು ಹಾಡ್ತೀರಾ? ನೀಲಮ್ಮ ಅವರು ಥ್ಯಾಂಕ್ಸ್ ಮೇಡಮ್. ಶಾಂತ ಅವರು ಎಲ್ಲಿ ಹೊಟ್ಟೋದ್ರು? ಶಾಂತ ಅವ್ರು ಇಲ್ವಾ ಇಲ್ಲಿ? ಇಲ್ಲ. ಓಕೆ, ಮತ್ಯಾರು ಇದ್ದೀನಿ ಮ್ಯಾಮ್, ಹಾಡೋರು? ದಯವಿಟ್ಟು ಇದ್ದೀನಿ. ಹಾಡಿ. ಮನಶುದ್ಧಿ ಇಲ್ಲದ ಬಗ್ಗೆ ಹಾಡ್ಬೋದಾ? ಹಾಡ್ತೀನಿ ಮ್ಯಾಮ್. ಹಾಡಿ. ಒಂದೇ ಒಂದ್ ಸೆಕೆಂಡ್ ಕನ್ನಡಕ ತಗೋತೀನಿ. ಓಕೆ. ಆ ಕಡೆ ಹೋಗು. ಸಾರಿ ಮ್ಯಾಮ್, ಟೈಮ್ ಆಯ್ತು. ನಮಗ್ ನಾವೇ ಆಮೇಲೆ ಪನಿಷ್ಮೆಂಟ್ ಕೊಟ್ಕೊಳ್ಳೋಣ. ಸೊ 3 ಗಂಟೆಗಳ ಕಾಲ ಧ್ಯಾನ ಮಾಡಿ ಇವತ್ತು. ಕನ್ನಡಕ ನಾನು ಕನ್ನಡಕ ಹಾಕೊಂಡಿದ್ದೀನಿ, ಪರವಾಗಿಲ್ಲ, ಹೇಳಿ. ನರಸಿಂಹ ಸರ್ ನಮಸ್ಕಾರ ಸರ್, ಹೇಳಿ ಸರ್. ನಮಸ್ತೆ, ನಿಮ್ಮ ಕಡೆಯಿಂದ ನಮಸ್ತೆ ಅಂತ ಬಂತು ಮೆಸೇಜ್ ಇಲ್ಲಿ. ಹಾಡ್ಲಾ ಮ್ಯಾಮ್? ಹಾಡಿ ಮ್ಯಾಮ್. ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ಮಿಂದಲಿ ಫಲವೇನು? ಮೀನು ಮೊಸಳೆಯಂತೆ. ಮಿಂದಲಿ ಫಲವೇನು? ಮೀನು ಮೊಸಳೆಯಂತೆ. ಮಿಂತಲಿ ಫಲವೇನು? ಶ್ರೀಶೈಲ ಕಾಗೆಯಂತೆ. ನಿಂತಲಿ ಫಲವೇನು? ಶ್ರೀಶೈಲ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ಥ್ಯಾಂಕ್ ಯು ಮ್ಯಾಮ್, ತಪ್ಪಿದ್ರೆ ಕ್ಷಮಿಸ್ಬೇಕು. ಓಕೆ, ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ. ಓಕೆ, ವೈದೇಹಿ ಅವ್ರಿಗೆ, ಶಾಂತ ಅವ್ರಿಗೆ, ಹಾಗೆ ಪಾಪ ಇವ್ರಿಗೆ ಸಿಗ್ಲಿಲ್ಲ, ಏನೋ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಪಾಪ ಇವ್ರಿಗೆ ಸಿಗ್ಲಿಲ್ಲ. ನೋ ಪ್ರಾಬ್ಲಮ್. ಬಟ್ ದಯವಿಟ್ಟು ಆತ್ಮೀಯರೇ, ಎಲ್ಲರೂ ನಿಮ್ಮ ಸ್ನೇಹದಲ್ಲಿ ಇರುವಂತವ್ರು ಇರ್ಬೋದು, ಬಂಧು ಮಿತ್ರರು ಇರ್ಬೋದು, ಎಲ್ಲರಿಗೂ ಮುಂದಿನ ತಿಂಗಳು, ಇವತ್ತಿನ ದಿನ ಕಡೆ ದಿನ ಆಗಿರೋದ್ರಿಂದ ಮುಂದಿನ ತಿಂಗಳು ಇರುವಂತ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನೀವು ಆಹ್ವಾನಿಸ್ಬೇಕು ಅಂತ ಕೇಳ್ಕೊತೀನಿ. ಒಬ್ಬೊಬ್ರು 10 ಜನನ ಆಹ್ವಾನಿಸಿದ್ರು ಅವರು ಒಂದಷ್ಟು ಜನನ ಕರ್ಕೊಂಡು ಬರ್ತಾರೆ. ಇಲ್ಲಿ ಧ್ಯಾನ ಇಲ್ಲಿ ಉಚಿತವಾಗಿ ಸಿಗ್ತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲವಾಗುತ್ತೆ. ಸೊ ಯಾರು ಏನು 1 ಪೈಸಾ ದುಡ್ಡು ಕೊಡ್ಬೇಕಾಗಿಲ್ಲ. ಇಲ್ಲಿಗೆ ಎಲ್ಲವೂ ಉಚಿತವಾಗಿ ಸಿಗ್ತಾ ಇರುವಂತದ ಜ್ಞಾನ ಹಂಚಿಕೆ ಇರ್ಬೋದು ಅಥವಾ ಧ್ಯಾನ ಇರ್ಬೋದು, ಎಲ್ಲವೂ ನಮಗ್ ಸಿಗ್ತಾ ಇದೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ನಮ್ಮವರನ್ನ ತರೋಣ. ಇಲ್ಲಿ ಕೂಡ ನಾನು ದುಬೈನಲ್ಲಿ ಇರೋದ್ರಿಂದ ಇಲ್ಲೂ ಸಾಕಷ್ಟು ಬಂಧುಗಳು ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಇಲ್ಲಿ. ಅದು ನನಗೆ ಸಂತಸದ ವಿಷಯ. ನಾವೆಲ್ಲೇ ಇದ್ರು, ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ನಾವೆಲ್ಲ ಈ ತರ ಅದಲ್ಲಿ ನಾವು ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ತುಂಬಾ ಖುಷಿಯಾಗಿದೆ. ಸಾಕಷ್ಟು ಜನ ಈಗ ಹೊಸಬ್ರು ಬಂದಿರೋರು ಅಂತವ್ರು ಎಲ್ಲರೂ ಮಾತಾಡಿದ್ದೀರಿ, ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಿ. ಹಳಬ್ರು ಕೂಡ ಅವರ ಹಾಡುಗಾರಿಕೆಯಿಂದ ನಮ್ಮನ್ನ ಮೆಚ್ಚಿದ್ದಾರೆ. ಹಾಗೆ ನನ್ನ ಜೊತೆ ಸಹಕರಿಸಿದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೆ
ನನ್ನ ಟೀಮ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಟೀಮ್ ಏನಿದ್ದಾರೆ ಎಲ್ಲರೂ ಈ ಒಂದು ನಾಟಕ ಮಾಡೋಣ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿ ಸ್ಪಂದಿಸಿ ಅದನ್ನ ತುಂಬಾ ಒಂದೇ ಒಂದು ಸರಿ ರಿಹರ್ಸಲ್ ಮಾಡಿರೋದು. ಒಂದೇ ರಿಹರ್ಸಲ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಅಭಿನಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಭಾನುವಾರದವರೆಗೆ ಧನ್ಯವಾದಗಳು. ಹಾಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮನಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಮತ್ತೆ ಭಾನುವಾರದಂದು 1ನೇ ತಾರೀಕಾಗಿರುತ್ತೆ. 1ನೇ ತಾರೀಕಿಂದ ಮುಂದಿನ ತಿಂಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಸೊ ಅದುವರೆಗೂ ನಿಮ್ಮನ್ನೆಲ್ಲ ನಾನು ಬೀಳ್ಕೊಡ್ತಾ ಇದ್ದೇನೆ. ಹಾಗೂ ನನ್ನನ್ನು ಕೂಡ ನೀವು ಬೀಳ್ಕೊಡಿ ಅಂತ ಕೇಳ್ತಾ, ಅದುವರೆಗೂ ಎಲ್ಲರೂ ಧ್ಯಾನ ಮಾಡ್ತಾ ಇರೋಣ. ಯಾವತ್ತೂ ನಾವು ತಪ್ಸೋದ್ ಬೇಡ. ನಾವು ಆಲ್ರೆಡಿ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ 2 ದಿನ ಇರೋದು. 2 ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನ ಮಾಡೋಣ. ನಂತರ ನಾವು ಎಲ್ಲರೂ ಭಾನುವಾರ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಆತ್ಮೀಯದಿಂದ ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ. ಎಲ್ಲರೂ ಭಾನುವಾರನ ಮ್ಯಾಮ್ ಸ್ಟಾರ್ಟ್ ಆಗೋದು? ಹೌದು, ಭಾನುವಾರ. ನೀವು ಮೆಸೇಜ್ ನೋಡಿ, ಮೆಸೇಜ್ ಅಲ್ಲಿ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟು ದಿನ ಧ್ಯಾನದಲ್ಲಿ ನಾವೆಲ್ಲರೂ ಒಂದಾಗಿದ್ವಿ. ಮತ್ತೆ 1ನೇ ತಾರೀಕಿಂದ ಮತ್ತೆ ಒಂದಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ 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 ಮಾಲಿನಿ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್.